ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಸಂಪೂರ್ಣ ಭೂಗೋಳಶಾಸ್ತ್ರವನ್ನು ಪರಿವಿಡಿ ಮುಖಾಂತರ ಮುಕ್ತಾಯಗೊಳಿಸಲಾಗಿದೆ. ನಿಮಗೆ ಏನಾದರೂ ಬೇಕಿದ್ದಲ್ಲಿ ಮಂಜುನಾಥ್ ಸರ್ ಜಿಯೋಗ್ರಫಿ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ನಿಮಗೆ ಪ್ರತಿ ತರಗತಿಗಳು ಸಿಗ್ತವೆ. ಕರ್ನಾಟಕ, ಭಾರತ, ಪ್ರಪಂಚ, ಪ್ರಾಕೃತಿಕ ಇಂಡೆಕ್ಸ್ ವೈಸ್ ಸಿಗ್ತವೆ. ಇಲ್ಲಿ ಇವತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಮಾತಾಡೋಣ ಅಂತಂದರೆ, ಜೌಗು ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು ಭಾಳ ಇಂಪಾರ್ಟೆಂಟು. ಇಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆಗಂತಂದೇಳಿ ನಿಮಗೆ ಗೊತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಮ್ಸರ್ ಎನ್ನುವಂಥ ಒಂದು ಸಮಾವೇಶ ನಡೀತಲ್ವ, ಅದರ ಕುರಿತು ಇವತ್ತು ಮಾತಾಡೋಣ. ವೆಲ್ಕಮ್ ಟು ದ ವೆಟ್ಲ್ಯಾಂಡ್. ಜೌಗು ಪ್ರದೇಶಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ಜೌಗು ಪ್ರದೇಶ ಅಂದ್ರೇನು, ಜೌಗು ಪ್ರದೇಶಗಳ ರಕ್ಷಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಘಟನೆಗಳ್ಯಾವು, ಜೌಗು ಪ್ರದೇಶವನ್ನು ರಕ್ಷಣೆ ಮಾಡಲು ಮೂಲ ಉದ್ದೇಶ ಏನು, ಅದರಿಂದಾಗುವ ಅನುಕೂಲಗಳೇನು, ಯಾವ ಪ್ರದೇಶಗಳಿಗೆ ಜೌಗು ಪ್ರದೇಶಗಳೆಂದು ಕರೆಯುತ್ತಾರೆ, ಅಷ್ಟೇ ಅಲ್ಲದೆ ಜೌಗು ಪ್ರದೇಶಗಳಲ್ಲಿರ್ತಕ್ಕಂಥ ಪ್ರಮುಖ ಜಲ ಸಂಪತ್ತು ಮತ್ತು ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಜಲಚರ ಜೀವಿಗಳು ಮತ್ತು ಆ ಪ್ರದೇಶದಲ್ಲಿ ಅದಕ್ಕೆ ಅನುಕೂಲವಾಗಿ ಬದುಕುವಂಥ ಕೆಲವು ಪ್ರಾಣಿಗಳ ಬಗ್ಗೆ ನಿಮಗೆ ಪ್ರತಿಯೊಂದು ಸಹ ತೋರಿಸ್ತೀನಿ. ಪ್ರಸ್ತುತ 98 ರಾಮ್ಸಾರ್ ತಾಣಗಳು ಭಾರತದಲ್ಲಿದ್ದಾವೆ. ಅವನು ಸಹ ಚಿತ್ರದ ಸಹಾಯದ ಮೂಲಕ ಮತ್ತು ಆ ಪ್ರದೇಶದಲ್ಲಿ ಬರ್ತಕ್ಕಂಥ ಕೆಲವು ಅಳಿವಿನಂಚಿನ ಪ್ರಾಣಿಗಳನ್ನು ಸಹ ಪ್ರತಿಯೊಂದು ನೋಡ್ಕೊಳ್ತಾ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಂಜುನಾಥ್ ಸರ್ ಜಿಯೋಗ್ರಫಿ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ, ಹಾಗಾದರೆ ತರಗತಿಗೆ ತುಂಬಿಕೊಡ. ಪ್ರಿಯ ವಿದ್ಯಾರ್ಥಿಗಳೇ, ಇದು ನೆನಪಿರಲಿ, February 2 ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡೇ ಬಿಕಾಸ್ ಇಟ್ಸ್ ಅ ಪ್ರಪಂಚದಾದ್ಯಂತ ನಾವೇನು ಆಚರಿಸ್ತೀವಿ, ವೆಟ್ಲ್ಯಾಂಡ್ ಡೇ ಅಂತ ಆಚರಿಸ್ತೀವಿ. ಓಕೆನಾ? ಬನ್ನಿ. ಇಲ್ಲಿ ಜೌಗು ಪ್ರದೇಶ ಅಂದರೆ ಏನು, ವಾಟ್ ಈಸ್ ವೆಟ್ಲ್ಯಾಂಡ್? ಒಂದು ಜೌಗು ಪ್ರದೇಶ ಅಂತ ಕರೆಸಿಕೊಳ್ಳಕ್ಕೆ ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಆ ಜೌಗು ಪ್ರದೇಶಗಳು, ವೆಟ್ಲ್ಯಾಂಡ್ಗಳಿರ್ತಾವಲ್ವಾ, ಆ ಒಂದು ಪ್ರದೇಶದಲ್ಲಿ ಈಗ ಮ್ಯಾಂಗ್ರೋವ್ಸ್ ಫಾರೆಸ್ಟ್ಗಳಾಗಿರಲಿ, ಕೆಲವು ಸರೋವರಗಳಾಗಿರಲಿ, ಕೆಲವು ಕರಾವಳಿ ತೀರದ ಪ್ರದೇಶಗಳಾಗಿರಲಿ, ಕೆಲವು ಮಾನವ ನಿರ್ಮಿತ ಕೃತಕ ಸರೋವರಗಳಾಗಿರಲಿ, ಮಾನವ ನಿರ್ಮಿತವಲ್ಲದೆ ನೈಸರ್ಗಿಕ ಸರೋವರಗಳಾಗಿರಲಿ, ಕೆಲವು ಗದ್ದೆಗಳಾಗಲಿ, ಆ ಒಂದು ಪ್ರದೇಶದಲ್ಲಿ ಆರ್ದ್ರತೆ ಹೆಚ್ಚನ್ನು ಒಳಗೊಂಡಿರ್ತಕ್ಕಂಥದ್ದು, ತೇವಾಂಶ ಭರಿತ ಭೂಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದ ಒಂದು ಪ್ರದೇಶಕ್ಕೆ ನಾವು ಜೌಗು ಪ್ರದೇಶ ಅಂತ ನಾವು ಕರಿತೀವಿ. ಜೌಗು ಪ್ರದೇಶ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಆ ಪ್ರದೇಶದಲ್ಲಿ ಜಲಚರ ಜೀವಿಗಳಿಗೆ ಮೂಲಸ್ಥಾನ ಆಗಿರುತ್ತೆ, ಬೇರೆ ಪ್ರದೇಶದಿಂದ ವಲಸೆ ಬರುವ ಪಕ್ಷಿಗಳಿಗೆ ಒಂದು ಆವಾಸ ಸ್ಥಾನ ಆಗಿರುತ್ತೆ, ಮತ್ತು ಆ ಪ್ರದೇಶದಲ್ಲಿರ್ತಕ್ಕಂಥ ಪಕ್ಷಿಗಳಿಗೆ ಗೂಡನ್ನು ಕಟ್ಟಿಕೊಂಡು ತಮ್ಮ ಸಂತಾನೋತ್ಪತ್ತಿ ಕ್ರಿಯೆ ಅಭಿವೃದ್ಧಿ ಮಾಡಿಕೊಂಡು ಬದುಕುವ ಒಂದು ಪ್ರದೇಶವಾಗಿರುತ್ತೆ. ಕೆಲವು ಜಲಚರ ಜೀವಿಗಳು, ಮೊಸಳೆಗಳಿಗೆ, ಮೀನುಗಳಿಗೆ, ಅಂಥ ಒಂದು ಪ್ರದೇಶ, ಆಮೆಗಳಿಗೆ ಎಲ್ಲವಕ್ಕೂ ಸಹ ಆವಾಸ ಸ್ಥಾನ ಆಗಿರುತ್ತೆ. ಅದನ್ನು ರಕ್ಷಣೆ ಮಾಡಬೇಕು, ಅದು ನಮ್ಮ ಧರ್ಮ. ಹೌದಾ? ಇಲ್ಲಿ ಜೌಗು ಪ್ರದೇಶ ಅಂತ ಬಂದಾಗ ಭೂಮಿ ಮತ್ತು ಜಲ, ಭೂಮಿ ಮತ್ತು ಜಲ ಪರಿಸರ ವ್ಯವಸ್ಥೆಯ ನಡುವಿನ ಒಂದು ಪರಿವರ್ತನಾ ವಲಯವಾಗಿರುತ್ತೆ. ಭೂಭಾಗ ಮತ್ತು ಜಲ ಎರಡರ ನಡುವಿನ ಪರಿವರ್ತನಾ ವಲಯಕ್ಕೆ ನಾವು ಜೌಗು ಪ್ರದೇಶ ಅಂತ ಕರಿತೀವಿ. ಇಲ್ಲಿ ನೋಡಿ, ಬಿಫೋರ್ ಹೀಗಿರುತ್ತೆ, ಆಫ್ಟರ್ ಹಿಂಗಿರುತ್ತೆ. ನಾವು ರಕ್ಷಣೆ ಮಾಡಿದರೆ, ಇಲ್ಲಾಂದರೆ ಹೀಗೆ ಇರುತ್ತೆ. ಸರ್, ಯಾಕೆ ರಕ್ಷಣೆ ಮಾಡಬೇಕು? ನೋಡಿ, ರಕ್ಷಣೆ ಮಾಡಿದ ತಕ್ಷಣ ಆ ಒಂದು ಪ್ರದೇಶದಲ್ಲಿ ಎಷ್ಟೋ ಜೀವಿಗಳಿಗೆ ನೀರುಣಿಸುವ ಒಂದು ಕ್ರಿಯೆ ನಡೀತಾ ಇದೆ. ಜಲಚರ ಜೀವಿಗಳಿಗೆ ಪ್ರಮುಖ ಆವಾಸ ಸ್ಥಾನ ಆಗಿರುತ್ತೆ. ಅಲ್ಲಿ ಬೆಳೆಯುವ ಸಸ್ಯ ಸಂಪತ್ತಿಗೆ ಮೂಲ ಕಾರಣ ಆಗಿರುತ್ತೆ. ಅಂತರ್ಜಲ ಮಟ್ಟ ಏರಿಕೆ ಆಗುತ್ತೆ. ವಾಟರ್ ಏನಾಗುತ್ತೆ, ಒಳ್ಳೆ ಪ್ಯೂರಿಫೈರ್ ಆಗುತ್ತೆ. ಮತ್ತು ಆ ಪರಿಸರಕ್ಕೆ ಈ ಒಂದು ಪ್ರವಾಸಿಗರ ಆಕರ್ಷಣಾ ತಾಣವಾಗುತ್ತೆ. ಹೀಗೆ ಪ್ರತಿಯೊಂದನ್ನು ನೋಡ್ತಾ ಹೋದರೆ ನಾವು ಜೌಗು ಪ್ರದೇಶವನ್ನು ರಕ್ಷಣೆ ಮಾಡೋದೇ ಇಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಇಲ್ಲಿ ನೋಡಿ, ಜೌಗು ಪ್ರದೇಶವು ಭೂಮಿಯ ಮತ್ತು ಜಲ ಪರಿಸರ ವ್ಯವಸ್ಥೆಯ ನಡುವಿನ ಒಂದು ಪರಿವರ್ತನಾ ವಲಯವಾಗಿದೆ. ಜೌಗು ಪ್ರದೇಶಗಳು ಶಾಶ್ವತವಾಗಿ ಅಥವಾ ಕಾಲೋಚಿತವಾಗಿ ನೀರಿನ ಉಪಸ್ಥಿತಿಯನ್ನು ನಿರೂಪಿಸಲ್ಪಟ್ಟಿರುತ್ತವೆ. ಸರ್, ಹಾಗಾದರೆ ಶಾಶ್ವತವಾಗಿರುವ ಜೌಗು ಪ್ರದೇಶಗಳಿದ್ದಾವೆ, ಕಾಲೋಚಿತವಾಗಿರುವ ಜೌಗು ಪ್ರದೇಶಗಳಿದ್ದಾವೆ. ಈಗ ಭಾರತ ಒಂದು ಮಾನ್ಸೂನ್ ಮಾದರಿಯ ಹವಾಮಾನ ವಾಯುಗುಣವನ್ನು ಹೊಂದಿರೋದರಿಂದ ಭಾರತದ ಮಳೆಯಾದಂಥ ಸಂದರ್ಭದಲ್ಲಿ ಕೆರೆ ತೊರೆ ಹಳ್ಳಗಳು ತುಂಬಿಕೊಡ್ತವೆ. ಅಂಥ ಸಮಯದಲ್ಲಿ ಬೇರೊಂದು ಪ್ರದೇಶದಿಂದ ಪಕ್ಷಿ ಬಳಗಗಳು ಏನಾಗ್ತವೆ, ವಲಸೆ ಬರ್ತವೆ. ಅವು ಕಾಲೋಚಿತವಾಗಿ. ಬೇಸಿಗೆಯಲ್ಲಿ ಬಂದಾಗ ಅವೇನಾಗ್ತವೆ, ಬರಿದಾಗಿಬಿಡ್ತವೆ. ಕೆಲವೊಂದು ವರ್ಷವಿಡಿಯೂ ಸಹ ಅದೇನಾಗಿರುತ್ತೆ, ಜೌಗು ಪ್ರದೇಶವಾಗಿ ನೀರನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶವೇ ಆಗಿರುತ್ತೆ. ಹೀಗೆ ಕಾಲೋಚಿತವಾಗಿಯೂ ಇರುವ ಜೌಗು ಪ್ರದೇಶಗಳಿದ್ದಾವೆ, ಮತ್ತು ಅಷ್ಟೇ ಅಲ್ಲದೆ ಶಾಶ್ವತವಾಗಿರುವ ಜೌಗು ಪ್ರದೇಶಗಳು ಇದ್ದಾವೆ. ಹೌದಾ? ನೀರಿನ ಹರಿವನ್ನು ನಿಯಂತ್ರಿಸುವಲ್ಲಿ
ನೀರಿನ ಗುಣಮಟ್ಟವನ್ನು ಸುಧಾರಿಸುವಲ್ಲಿ, ನೀರಿನ ಹರಿವನ್ನು ನಿಯಂತ್ರಣೆ ಮಾಡುವಂಥ ಕೆಲಸ ಮಾಡುತ್ತೆ ಜೌಗು ಪ್ರದೇಶ. ಆಮೇಲೆ ನೀರನ್ನು ಆ ಒಂದು ಪ್ರದೇಶದಲ್ಲಿ ಆ ನೀರಿನ ಗುಣಮಟ್ಟವನ್ನು ಸುಧಾರಿಸುತ್ತೆ. ಯಾಕಂದರೆ ವಾಟರ್ ಪ್ಯೂರಿಫೈ ಆಗ್ತಿರುತ್ತೆ, ಯಾಕಂದರೆ ಅಲ್ಲಿ ಮಣ್ಣು ಅದನ್ನು ಹಿಂಕೊಳ್ತಾ ಇರುತ್ತೆ, ವಾಟರ್ ಪ್ಯೂರಿಫೈಯಿಂಗ್ ಇರುತ್ತೆ, ಅಂತರ್ಜಲ ಮಟ್ಟ ಏನಾಗ್ತಿರುತ್ತೆ, ಹೆಚ್ಚಾಗ್ತಿರುತ್ತೆ. ವಿವಿಧ ಜಾತಿಗಳಿಗೆ ಆವಾಸ ಸ್ಥಾನ, ಅಂದರೆ ವಿವಿಧ ಜಾತಿ ಅಂದರೆ ಪ್ರಭೇದಗಳಿಗೆ, ವಿವಿಧ ಪ್ರಭೇದಗಳಿಗೆ ಆವಾಸ ಸ್ಥಾನವನ್ನು ಒದಗಿಸುವಲ್ಲಿ ಜೌಗು ಪ್ರದೇಶ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಅವುಗಳು ನೈಸರ್ಗಿಕ ಅಥವಾ ಕೃತಕ, ಮಾನವ ನಿರ್ಮಿತಲಿಂದನೇ ಇರಲಿ ಅಥವಾ ಮಾನವ ನಿರ್ಮಿತ ಇಲ್ಲದೇ ಇರುವ ಪ್ರದೇಶಗಳನ್ನ ಇರಲಿ, ನೈಸರ್ಗಿಕ ಅಥವಾ ಕೃತಕ, ಶಾಶ್ವತ ಅಥವಾ ತಾತ್ಕಾಲಿಕ, ತಾಜಾ ಉಪ್ಪು ಸಹಿತ ಅಥವಾ ಉಪ್ಪು ನೀರು ಎರಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಚಿಲ್ಕಾ ಅಂತ ಬಂದಾಗ ಉಪ್ಪು ನೀರಿನ ಬರುತ್ತೆ, ಹೌದಾ. ಉಪ್ಪು ನೀರಿನ ಅಲ್ಲದೆ ಅಂತ ಬಂದಾಗ ಕೆಲವು ಮಾನವ ಕೃತಕವಾಗಿ ನಿರ್ಮಿಸಿದ ಅಣೆಕಟ್ಟುಗಳಾಗಲಿ, ಆಮೇಲೆ ಈಗ ದಾಲ್ ಸರೋವರ ಇರಲಿ, ಉಲ್ಲಾರ್ ಸರೋವರ ಇರಲಿ, ಅವೆಲ್ಲ ಸಿಹಿನೀರಿನ ಸರೋವರ ಆಗ್ತವೆ. ಹಾಗಾಗಿ ಉಪ್ಪು ಸಹಿತ ಅಥವಾ ಉಪ್ಪು ನೀರಿನ ಸ್ಥಿರ ಅಥವಾ ಹರಿಯುವ ನೀರನ್ನು ಸಹ ಒಳಗೊಂಡಿರುತ್ತೆ, ನದಿಯ ಹರಿವಿನ ನೀರನ್ನು ಸಹ ಒಳಗೊಂಡಿರುತ್ತೆ. ಇಂಥ ಪ್ರದೇಶಗಳಿಗೆ ನಾವೇನು ಕರಿತೀವಿ ಅಂದರೆ ಜೌಗು ಪ್ರದೇಶಗಳು ಅಂತ ಕರಿತೀವಿ. ಇವುಗಳನ್ನು ಸಂರಕ್ಷಣೆ ನಾವು ಮಾಡಲೇಬೇಕು, ಹೌದಾ. ನೋಡಿ, ರಾಮ್ಸಾರ್ ಎನ್ನುವಂಥದ್ದು ಯಾಕಿದಕ್ಕೆ ಹೆಸರು ಬಂತು, ಜೌಗು ಪ್ರದೇಶಗಳ ಸಂರಕ್ಷಣೆಗೆ ಎಂದು ಉದ್ದೇಶನಿಟ್ಟುಕೊಂಡು ರಾಮ್ಸಾರ್ ಅನ್ನುವಂಥ ಹೆಸರು ಯಾಕೆ ಬಂತಂದರೆ, ಮಿಡಲ್ ಈಸ್ಟ್ ಕಂಟ್ರೀಸ್ಗಳಿದಾವಲ್ವಾ, ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ಒಂದು ರಾಷ್ಟ್ರ ಇದೆ ಇರಾನ್ ಅಂತೇಳಿ. ಇರಾನ್ ರಾಷ್ಟ್ರ ಈ ಕ್ಯಾಸ್ಪಿಯನ್ ಸರೋವರದ ಕರಾವಳಿಯನ್ನು ಒಳಗೊಂಡಿದೆ. ಕ್ಯಾಸ್ಪಿಯನ್ ನೋಡಿ, ಸುತ್ತ ತುರ್ಕ್ಮೆನಿಸ್ತಾನ್, ಕಜಕಿಸ್ತಾನ್, ರಷ್ಯಾ, ಅಜರ್ಬೈಜಾನ್, ಇರಾನ್, ಕ್ಯಾಸ್ಪಿಯನ್ ಸಮುದ್ರದ ಸುತ್ತುವರೆದ ರಾಷ್ಟ್ರಗಳು. ಪ್ರಶ್ನೆನೂ ಕೇಳಿದ್ದಾನೆ, ಹುಷಾರಿರ್ರಿ. ಕ್ಯಾಸ್ಪಿಯನ್ ಸರೋವರ ಇರಾನಿನ ಒಂದು ಕರಾವಳಿ ತೀರವನ್ನು ಸಹ ಒಳಗೊಂಡಿರ್ತಕ್ಕಂಥದ್ದು. ಇರಾನ್ ರಾಷ್ಟ್ರದ ಕರಾವಳಿ ತೀರದ ಈ ಒಂದು ಪ್ರದೇಶದಲ್ಲಿ ರಾಮ್ಸಾರ್ ಎನ್ನುವಂಥ ಒಂದು ಪ್ಲೇಸ್ ಇದೆ. ಯಾವ ಪ್ಲೇಸು? ರಾಮ್ಸಾರ್. ಈ ರಾಮ್ಸಾರ್ ಎನ್ನುವಂಥ ಪ್ಲೇಸ್ ಇದೆಯಲ್ಲ, ಈ ಒಂದು ಪ್ರದೇಶನೇ ಇದಕ್ಕೆ ರಾಮ್ಸಾರ್ ಎಂಬ ಹೆಸರು ಬರಕ ಮೂಲ ಕಾರಣ ಆಗುತ್ತೆ. ನೋಡಿ, ರಾಮ್ಸಾರ್ ಎಂಬ ಹೆಸರು ಬರಕ ಮೂಲ ಕಾರಣ, ರಾಮ್ಸಾರ್ ಎಂಬ ಪ್ರದೇಶವು ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ಕರಾವಳಿ ತೀರ ಪ್ರದೇಶದ ಒಂದು ಪ್ರಮುಖ ಜೌಗು ಪ್ರದೇಶದ ನಗರವಾಗಿದೆ. ಅಲ್ಲಿನೇ ಫಸ್ಟ್ ಯಾವಾಗ ರಾಮ್ಸಾರ್ ಸಮಾವೇಶವು ಫೆಬ್ರವರಿ 2, ನಾನು ಅವಾಗಲೇ ಹೇಳಿದ್ನಲ್ಲ ವೆರಿ ಇಂಪಾರ್ಟೆಂಟ್ ಅಂತೇಳಿ, ಪ್ರತಿ ವರ್ಷ ನಾವು ಫೆಬ್ರವರಿ 2 ಏನಂತ ಆಚರಣೆ ಮಾಡ್ತೀವಿ? ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ. ಅವತ್ತು ಫೆಬ್ರವರಿ 2, 1971ರಂದು ಇರಾನಿನ ರಾಮ್ಸಾರಿನ ಜೌಗು ಪ್ರದೇಶದ ಬಳಿ ಸಂರಕ್ಷಣೆ ಮತ್ತು ಅಂದರೆ ವಿವೇಕಯುತ ಬಳಕೆಗಾಗಿ ಸಹಿ ಹಾಕಲಾದ ಒಂದು ಅಂತರ್ ಸರ್ಕಾರಿ ಒಪ್ಪಂದವಾಗಿದೆ. ಆ ಒಂದು ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಆದಂಥ ಒಂದು ಅಂತರ್ ಸರ್ಕಾರಿ ಒಪ್ಪಂದವಾಗಿದೆ ರಾಮ್ಸಾರ್ ಎನ್ನುವಂಥ ಪ್ಲೇಸ್ ಬಳಿ. ಇದು 1972ರಲ್ಲಿ ಜಾರಿಗೆ ಬಂದು ನಿರ್ದಿಷ್ಟ ಪರಿಸರ ವ್ಯವಸ್ಥೆ ಮೇಲೆ ಕೇಂದ್ರೀಕರಿಸಿದ ಏಕೈಕ ಜಾಗತಿಕ ಒಪ್ಪಂದ. ನಿರ್ದಿಷ್ಟ ಕೇಂದ್ರೀಕರಿಸಿದ ಪರಿಸರದ ಮೇಲೆ ಒಪ್ಪಂದವಾದ ಅಂತಾರಾಷ್ಟ್ರೀಯ ಮಟ್ಟದ ಏಕೈಕ ಜಾಗತಿಕ ಒಪ್ಪಂದವಾಗಿದ್ದು, ಭಾರತ ಇದಕ್ಕೆ 1982ರಿಂದ ಒಂದು ಪಕ್ಷವಾಗಿದೆ. 1971 ಫೆಬ್ರವರಿ 2ರಂದು ಅಂತಾರಾಷ್ಟ್ರೀಯ ಮಟ್ಟದಿಂದ ಇರಾನಿನ ಕ್ಯಾಸ್ಪಿಯನ್ ಸರೋವರದ ಕರಾವಳಿ ತೀರ ಪ್ರದೇಶದ ಜೌಗು ಪ್ರದೇಶವಾದ ರಾಮ್ಸಾರ್ದಲ್ಲಿ ಆದ ಒಂದು ಈ ನಿರ್ಧಾರ ಜಾರಿಗೆ 75, ಕಾಲಾಂತರದಲ್ಲಿ ಭಾರತ ಇದಕ್ಕೆ ಒಳಗೊಂಡಿದ್ದು 82. ನೋಡಿ, ಫೆಬ್ರವರಿ 2026ರವರೆಗೆ ಪ್ರಸ್ತುತ ಭಾರತದ ಒಟ್ಟು 98, ಮತ್ತೆ ಹೆಚ್ಚಾಗ್ತವೆ ಗೊತ್ತಿರಲಿ. ಪ್ರಸ್ತುತ 98 ಭಾರತದಲ್ಲಿ ರಾಮ್ಸಾರ್ ತಾಣಗಳಿವೆ, ಹೌದಾ. ಈ ರೀತಿ ಇರಾನಿನ ಪ್ರದೇಶದ ಬಳಿ ಬರ್ತಕ್ಕಂಥ ರಾಮ್ಸಾರ್ ಇದರಿಂದನೇ ಹೆಸರು ಬಂದಿದ್ದು, ಹೌದಾ. ಎಸ್, ಇಲ್ಲಿ ಕೇಳಿ, ನಾನು ವಿಶಾಲವಾಗಿ ಈ ಒಂದು ಈ ಸಮಾವೇಶವು ಜೌಗು ಪ್ರದೇಶಗಳ ವಿಶಾಲ ವ್ಯಾಖ್ಯಾನವನ್ನು ಬಳಸುತ್ತದೆ. ಆ ಸಮಾವೇಶದಲ್ಲಿ ಏನು ಆ ಒಂದು ವಿಶಾಲವಾದ ವ್ಯಾಖ್ಯಾನ ಬಳಸುತ್ತೆ ಅಂದರೆ, ಇದು ಎಲ್ಲ ಸರೋವರಗಳು ಮತ್ತು ನದಿಗಳು, ಆ ಪ್ರದೇಶ ಅಂದಮೇಲೆ ಜೌಗು ಇರುತ್ತೆ, ಎಲ್ಲ ಸರೋವರಗಳು ಮತ್ತು ನದಿ ತೀರದ ಪ್ರದೇಶಗಳು, ಭೂಗತ ಜಲಚರಗಳು, ಜೌಗು ಪ್ರದೇಶಗಳು, ಆರ್ದ್ರ ಹುಲ್ಲುಗಾವಲುವನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶ, ಗದ್ದೆಗಳಿರಲಿ ಏನೇ ಇರಲಿ, ಪೀಟ್ಲ್ಯಾಂಡ್ಗಳು, ಒಯಾಸಿಸ್ಗಳಂತ ಬಂದಾಗ ಮರುಭೂಮಿಯಲ್ಲಿ ಬರ್ತಕ್ಕಂಥ ಕೆಲವು ಜೌಗು ಪ್ರದೇಶಗಳು, ಒಯಾಸಿಸ್ಗಳು, ಹೌದಾ. ಆಮೇಲೆ ನದಿ ಮುಖಜ ಭೂಮಿಗಳು, ಡೆಲ್ಟಾಗಳಂತ ಕರಿತೀವಿ, ಮತ್ತು ಉಬ್ಬರವಿಳಿತದ ಸಮತಟ್ಟಗಳು, ಅಂದರೆ ಕರಾವಳಿ ತೀರದ ಪ್ರದೇಶದಲ್ಲಿ ಟೈಡ್ಸ್ ಆಗ್ತಿರ್ತಾವಲ್ಲ, ಆ ಉಬ್ಬರವಿಳಿತ ತೀರದ ಪ್ರದೇಶಗಳು. ಫಾರ್ ಎಕ್ಸಾಂಪಲ್, ಈಗ ಕಚ್ ಇದೆ, ಕ್ಯಾಂಬೆ ಇದೆ, ಆ ಒಂದು ಪ್ರದೇಶದಲ್ಲಿ ನಾವು ಇದು ಮಾಡ್ಕೋಬೋದು. ಎಕ್ಸಾಂಪಲ್, ಉಬ್ಬರವಿಳಿತ ಜಾಸ್ತಿ ಆಗೋ ಪ್ರದೇಶಗಳು. ಇತರೆ ಕರಾವಳಿ ಪ್ರದೇಶಗಳು ಹವಳದ ಬಂಡೆಗಳು ಮತ್ತು ಮೀನುಕೊಳಗಳು. ನೋಡಿ, ಮೀನುಕೊಳಗಳು, ಭತ್ತದ ಗದ್ದೆಗಳು, ಜಲಾಶಯಗಳು, ಉಪ್ಪು
ಹರಿವಾಣಗಳಂತಹ ಎಲ್ಲ ಮಾನವ ನಿರ್ಮಿತ ಒಳಗೊಂಡ ತಾಣಗಳನ್ನು ಸಹ ಒಳಗೊಂಡಿದ್ದಕ್ಕೆ ನಾವು ಜೌಗು ಪ್ರದೇಶಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಮ್ಯಾಂಗ್ರೋವ್ಸ್ ಜೌಗು ಪ್ರದೇಶ ಆಗಿರುತ್ತೆ. ಕೆಲವು ಪಕ್ಷಿಗಳ ಆವಾಸ ಸ್ಥಾನ, ಪಕ್ಷಿಗಳ ಒಂದು ಸಂತಾನೋತ್ಪತ್ತಿ ಆ ಒಂದು ಪ್ರದೇಶದಲ್ಲಿ ಸಂತಾನೋತ್ಪತ್ತಿಗೆ, ಮತ್ತು ಕೆಲವು ಮೊಸಳೆಗಳು, ಮೀನುಗಳು, ಪ್ರತಿಯೊಂದು ಪ್ರವಾಸಿಗರ ಆಕರ್ಷಣ ತಾಣ ಅದ ಪೀಟ್ ಲ್ಯಾಂಡ್ಗಳು. ಈ ರೀತಿ ಪೀಟ್ ಲ್ಯಾಂಡ್ಗಳು, ಹುಲ್ಲುಗಳಿಂದ ಕೂಡಿರ್ತಕ್ಕಂಥ ಪೀಟ್ ಲ್ಯಾಂಡ್ಗಳು. ಹೌದಾ ನೋಡಿ, ರಿವರ್ ಆ್ಯಂಡ್ ಲೇಕ್ಸ್, ಈ ರೀತಿ ರಿವರ್ ಆ್ಯಂಡ್ ಲೇಕ್ಸ್, ಆಕ್ಸಿಬೋ ಲೇಕ್ಸ್ ಅಂತ ಬರ್ತವೆ ರಿವರ್ ತೀರದ ಪ್ರದೇಶದಲ್ಲಿ. ಹೌದಾ, ಆಕ್ಸಿಬೋ ಲೇಕ್ಸ್ಗಳಾಗಿರಲಿ ನೋಡಿ ಇಲ್ಲಿ. ಆಮೇಲೆ ಸೀಗ್ರಾಸ್ ಬೆಡ್ಸ್ಗಳು ಅಂದರೆ ಭೂಮಿಯ ಅಂತಳದ ಭೂಗತ ಭೂಗತ ಒಂದು ಜಲಚರಗಳನ್ನು ಒಳಗೊಂಡಿರುತ್ತೆ. ಮ್ಯಾಂಗ್ರೋವ್ಸ್ಗಳಾಗಲಿ ನೋಡಗ, ಫ್ಲಡ್ ಪ್ಲೇನ್ಸ್ಗಳಾಗಲಿ, ಆಮೇಲೆ ಮಾರ್ಷಸ್ ಅಂದರೆ ಗದ್ದೆಗಳಾಗಲಿ, ಹೀಗೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಜೌಗು ಪ್ರದೇಶಗಳಿಗೆ ಇದು ಏನು ಕೊಡುತ್ತೆ, ವ್ಯಾಖ್ಯಾನವನ್ನು ಕೊಡುತ್ತೆ. ಇಂಥ ಪ್ರದೇಶಗಳನ್ನು ನಾವು ಸಂರಕ್ಷಣೆ ಮಾಡಬೇಕೆನ್ನುವಂಥದ್ದೇ ರಾಮ್ಸಾರ್ನ ಒಂದು ಮೂಲ ಉದ್ದೇಶವಾಗಿತ್ತು. ಇಲ್ಲಿ ನೋಡಿ, ರಾಮ್ಸಾರ್ ಸಮಾವೇಶವು ಅಂತಾರಾಷ್ಟ್ರೀಯ ಸಂಸ್ಥೆ ಪಾಲುದಾರರು. ರಾಮ್ಸಾರ್ ಸಮಾವೇಶಕ್ಕೆ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವ್ಯಾವ ಪಾಲುದಾರರುಗಳಿದ್ದಾವೆ ಎಂದು ಕರೆಯಲ್ಪಡುವ 6 ಸಂಸ್ಥೆಗಳು ನಿಕಟವಾಗಿ ಕಾರ್ಯನಿರ್ವಹಿಸ್ತವೆ. ಒಂದು ನೋಡಿಗ, ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. 2 ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ IUCN, ಇಂಟರ್ನ್ಯಾಷನಲ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ IWMI, ವೆಟ್ಲ್ಯಾಂಡ್ ಇಂಟರ್ನ್ಯಾಷನಲ್, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ WWF, ಇಂಟರ್ನ್ಯಾಷನಲ್ ವೈಲ್ಡ್ ಫಾಲ್ ಆ್ಯಂಡ್ ವೆಟ್ಲ್ಯಾಂಡ್ ಟ್ರಸ್ಟ್ WWT. ರಾಮ್ಸಾರ್ ಸಮಾವೇಶದ ದೈನಂದಿನ ಆಡಳಿತ ನೋಡಿಕೊಳ್ಳುವ ಸಚಿವಾಲಯ ಸ್ವಿಟ್ಜರ್ಲ್ಯಾಂಡ್ ದೇಶದ ಗ್ಲ್ಯಾಂಡ್ನಲ್ಲಿರುವ ಅಂತಾರಾಷ್ಟ್ರೀಯ ಪರಿಸರ ಸಂಸ್ಥೆ IUCN ಇದೆ. ಇದಕ್ಕೆ ರಾಮ್ಸಾರಿಗೆ ಸಂಬಂಧಪಟ್ಟಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಳಿತ ನೋಡಿಕೊಳ್ಳುವ ಸಚಿವಾಲಯ ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ನಲ್ಲಿರುವ ಅಂತಾರಾಷ್ಟ್ರೀಯ IUCN. ಹೌದಾ, ಇವೆಲ್ಲ ಸಂಸ್ಥೆಗಳು ರಾಮ್ಸಾರಿಗೆ ಸಂಬಂಧಪಟ್ಟ ಏನನ್ನು ಒಳಗೊಂಡಿರ್ತವೆ, ಪಾಲುದಾರಿಕೆ ಸಂಸ್ಥೆಗಳಾಗಿರ್ತವೆ. ಹೌದಾ, ಎಸ್. ಇಲ್ಲಿ ರಾಮ್ಸಾರ್ ಮಾನದಂಡಗಳು ಭಾಳ ಇಂಪಾರ್ಟೆಂಟ್, ಬಹಳ ಅಂದರೆ ಒಂದು ಪ್ರದೇಶವನ್ನು ನಾನು ರಾಮ್ಸಾರ್ಗೆ ಸೇರಿಸಬೇಕು, ಆ ಒಂದು ಪ್ರದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಮ್ಸಾರಿಗೆ ಒಳಪಡ್ತಾ ಇದೆ ಅಂತಂದರೆ ಇಲ್ಲಿ ಕರೆಕ್ಟಾಗಿ 9 ಮಾನದಂಡಗಳಿವೆ. ಅದರ ಒಂದಾದರೂ ಸಹ ಅದು ಅನ್ವಯವಾಗಿರಬೇಕು. 9 ಮಾನದಂಡಗಳಲ್ಲಿ ಒಂದು ಮಾನದಂಡವಾದರೂ ಸಹ ಅದಕ್ಕೆ ಅನ್ವಯವಾದರೆ ಅದನ್ನು ರಾಮ್ಸಾರ್ ತಾಣ ಅಂತಂದೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆ ಆಗುತ್ತೆ. ಈ 2026ಕ್ಕೆ 2 ನಮ್ಮ ಭಾರತದಿಂದ ಘೋಷಣೆ ಆಗಿದ್ದಾವೆ. 96 ಇದ್ದವು, 98ಕ್ಕೆ ಬಂತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆ ಹೊಂದಿರುವ ಜೌಗು ಪ್ರದೇಶಗಳು ಗುರುತಿಸಲು ಒಟ್ಟು 9 ಮಾನದಂಡಗಳು ನೀಡಲಾಗಿದೆ. ಅವುಗಳಲ್ಲಿ ಕನಿಷ್ಠ 1 ಮಾನದಂಡವಾದರೂ, ಗರಿಷ್ಠ ಇರ್ಲಕ್ಕ ಕನಿಷ್ಠ 1 ಮಾನದಂಡವಾದರೂ ಆ ಪ್ರದೇಶ ಹೊಂದಿದ್ದರೆ ಅಂತಹ ತಾಣಗಳನ್ನು ನಾವು ರಾಮ್ಸಾರ್ ತಾಣಗಳೆಂದು ನಾವೇನು ಮಾಡ್ಬೋದು, ಗುರುತಿಸಬಹುದು. ಅದರಲ್ಲಿ ಮಾನದಂಡ ಗುಂಪು ಎ ಅಪರೂಪದ ಅಥವಾ ವಿಶಿಷ್ಟವಾದ ಜೌಗು ಪ್ರದೇಶವನ್ನು ಒಳಗೊಂಡಿರುವ ತಾಣಗಳಾಗಿರ್ತವೆ. ಆ ಮಾನದಂಡದ ಏನು ಹೇಳುತ್ತೆ ಅಂದರೆ ನೋಡಿ, ಮಾನದಂಡ 1 ಎದಲ್ಲಿ ಗುಂಪು ಮಾನದಂಡ 1 ಸೂಕ್ತ ಜೈವಿಕ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ, ಸೂಕ್ತ ಜೈವಿಕ ಭೌಗೋಳಿಕ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ನೈಸರ್ಗಿಕ ಅಥವಾ ಸಮೀಪದ ನೈಸರ್ಗಿಕ ಜೌಗು ಪ್ರದೇಶವು ಅಪರೂಪದ ಅಥವಾ ವಿಶಿಷ್ಟ ಉದಾಹರಣೆಯನ್ನು ಹೊಂದಿದ್ದರೆ ಸೂಕ್ತ ಪ್ರದೇಶ. ಹೌದಾ, ಅಂತಹ ಜೌಗು ಪ್ರದೇಶಗಳನ್ನು ಅಂತಾರಾಷ್ಟ್ರೀಯ ಮುಖ್ಯವೆಂದು ಪರಿಗಣಿಸಬೇಕು ಅಂತ ಇಲ್ಲಿ ಹೇಳುತ್ತೆ. 1 ಯಾವುದು, ಮಾನದಂಡ ಗುಂಪು A1. ಆಮೇಲೆ ಗುಂಪು ಬಿ ಯಲ್ಲಿ 2, 3, 4 ಬರ್ತವೆ ನೋಡಿ. ಗುಂಪು ಬಿ ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸಲು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತಾಣಗಳು, ಅಂದರೆ ಪ್ರಭೇದಗಳಿರಲಿ, ಆ ಪ್ರದೇಶದ ಪ್ರಭೇದಗಳಿರಲಿ, ಪರಿಸರ ಸಮುದಾಯ ಆಧರಿಸಿದ ಮಾನದಂಡಗಳನ್ನು ಒಳಗೊಂಡಿರುತ್ತೆ. ಮಾನದಂಡ 2 ದುರ್ಬಲ, ಅಳಿವಿನಂಚಿನಲ್ಲಿದ್ದರೆ, ದುರ್ಬಲ ಅಥವಾ ಅಳಿವಿನಂಚಿನಲ್ಲಿರುವ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಥವಾ ಅಪಾಯದಲ್ಲಿರುವ ಪರಿಸರ ಸಮುದಾಯಗಳ ಆಶ್ರಯ ತಾಣವಾಗಿರಬೇಕು. ಅಳಿವಿನಂಚಿರುವ ಪ್ರಾಣಗಳು, ಹೌದಾ, ಆ ಒಂದು ಪ್ರದೇಶದಲ್ಲಿ ಇನ್ನೂ ತೀವ್ರವಾಗಿ ಅಳಿವಿನಂಚಿರುವ ಯಾವುದಾದ್ರೂ ಪ್ರಭೇದಗಳಿದ್ದರೆ, ದುರ್ಬಲ ಪ್ರಭೇದಗಳಿದ್ದರೆ ಅಂತಹ ಪ್ರದೇಶಗಳನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ನಾವು ಅಂಥವನ್ನು ನಾವು ಇದರಲ್ಲಿ ಏನು ಮಾಡ್ತೀವಿ, ಆ್ಯಡ್ ಮಾಡ್ಕೊತೀವಿ. ಮಾನದಂಡ 3 ಹೇಳುತ್ತೆ, ಒಂದು ನಿರ್ದಿಷ್ಟ ಜೈವಿಕ ಭೌಗೋಳಿಕ ಪ್ರದೇಶಗಳ ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ನೋಡಿ, ಒಂದು ನಿರ್ದಿಷ್ಟ ಜೈವಿಕ ಭೌಗೋಳಿಕ ಪ್ರದೇಶಗಳ ಆ ಒಂದು ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲು ಮುಖ್ಯವಾದ ಸಸ್ಯ ಪ್ರಾಣಿ ಪ್ರಭೇದಗಳ ಸಂಖ್ಯೆ ಆ ಪ್ರದೇಶ ಹೊಂದಿರಬೇಕು. ಅದು ನಾವು ಕಂಟ್ರೋಲ್, ಆ ಪ್ರದೇಶಕ್ಕೆ ಸೀಮಿತವಾಗಿದೆ, ಆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿದೆ, ಅಂಥ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಸಸ್ಯ ಸಂಪತ್ತಿರಲಿ, ಪ್ರಾಣಿ ಇರಲಿ, ಅವುಗಳ ಆ ಪ್ರದೇಶಕ್ಕೆ ಮೀಸಲಿರುವುದರಿಂದ ಅದನ್ನು ನಾವು ಏನು ಮಾಡಬೇಕು, ರಕ್ಷಣೆ ಮಾಡಬೇಕು. ಅಂಥ ಪ್ರದೇಶವನ್ನು ಹೊಂದಿದ್ದರೆ ಅದನ್ನು ಈ ಮಾನದಂಡದಲ್ಲಿ ಬರುತ್ತೆ. ಮಾನದಂಡ 3. ಮಾನದಂಡ 4 ಸಸ್ಯ ಮತ್ತು
ಪ್ರಾಣಿ ಪ್ರಭೇದಗಳು ಅವುಗಳ ಜೀವನ ಚಕ್ರದ ನಿರ್ಣಾಯಕ ಹಂತದ ಬೆಂಬಲ ನೀಡಿದ್ದಾರೆ. ನೋಡಿ, ನಿರ್ಣಾಯಕ ಅಂದರೆ ಸಂತಾನೋತ್ಪತ್ತಿ ಕ್ರಿಯೆಗೆ ಸಂಬಂಧಪಟ್ಟ ಆ ಪ್ರದೇಶ ಬೆಂಬಲ ಇರಬೇಕು. ಅವು ಅಲ್ಲೇ ಬಂದು ಸಂತಾನೋತ್ಪತ್ತಿ ಕ್ರಿಯೆಗೆ, ಯಾಕಂದರೆ ಎಕೋಸಿಸ್ಟಮ್ನಲ್ಲಿ ಕೆಲವು ಜೀವಿಗಳು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಬಂದು, ಫಾರ್ ಎಕ್ಸಾಂಪಲ್ ಒಡಿಸ್ಸಾಕ್ಕೆ ಬರ್ತಕ್ಕಂಥ ಆಲಿವ್ ರೆಡ್ಲಿ ಆಮೆ, ಹೌದಾ, ಈಗ ಹಾರ್ನ್ ಬಿಲ್ ಬರುತ್ತೆ. ಈ ರೀತಿ ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅದಕ್ಕೆ ಸಂತಾನೋತ್ಪತ್ತಿ ಕ್ರಿಯೆಗೆ ಆ ಪ್ರದೇಶನೇ ಸೀಮಿತವಾಗಿರಬೇಕು ಒಂದು. ಅಥವಾ ಪ್ರತಿಕೂಲ ಪರಿಸ್ಥಿತಿಗಳ ಆಶ್ರಯ ನೀಡಿದ್ದಾರೆ, ಅಂದರೆ ವಲಸೆ ಸಮಯ, ಅಂದರೆ ಆ ಪ್ರದೇಶಕ್ಕೆ ವಲಸೆ ಬರುವ ಸಮಯಗಳಿರ್ತವೆ ಕೆಲವು ಪಕ್ಷಿಗಳು, ಹೌದಾ, ಅಂಥದಕ್ಕೆ ಆ ಜೌಗು ಪ್ರದೇಶವನ್ನು ಅವಲಂಬಿಸಿರ್ತಕ್ಕಂಥದ್ದು. ಇದಕ್ಕೆ ಮಾನದಂಡ 4ಕ್ಕೆ ಸೇರುತ್ತೆ. ಇದು ಮಾನದಂಡ ಗುಂಪು ಯಾವುದಾಗಿತ್ತೆ? ಬಿ. ಸಿ ಮಾನದಂಡ ಗುಂಪು ಸಿ. ಮಾನದಂಡ ಗುಂಪು ಸಿ ಇಲ್ಲ, ಎ ಬಿ ಮಾತ್ರ ಇದ್ದಾವೆ, ನೋ ಸಿ. A1 ಬಿ, ಈಗ ಎದಾಗ 1 ಬಂತು ಮಾನದಂಡ, ಬಿದಾಗ ಉಳಿದು 8 ಬರ್ತವೆ. ಜಲಪಕ್ಷಿಗಳನ್ನು ಆಧರಿಸಿ ನಿರ್ದಿಷ್ಟ ಮಾನದಂಡಗಳು, ಮಾನದಂಡ 5. ಒಂದು ಜೌಗು ಪ್ರದೇಶವು ನಿಯಮಿತವಾಗಿ 20,000 ಅಥವಾ ಅದಕ್ಕಿಂತ ಹೆಚ್ಚು ಜಲಪಕ್ಷಿಗಳನ್ನು ಒಳಗೊಂಡಿದ್ದರೆ ಆ ಪ್ರದೇಶಕ್ಕೆ ಆಶ್ರಯ ನೀಡಬೇಕು. ಒಂದು ಪ್ರದೇಶದ ನಾವು ಅದನ್ನು ಆ 20,000ಕ್ಕಿಂತ ಅದಕ್ಕಿಂತ ಹೆಚ್ಚು ಪಕ್ಷಿಗಳದಕ್ಕೆ ಅದೇ ಆವಾಸ ಸ್ಥಾನ ಆಗಿತ್ತಂದರೆ ಅಂಥ ಪ್ರದೇಶಗಳಿಗೆ ನಾವೇನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಅದು ವೆಟ್ಲ್ಯಾಂಡಲ್ಲಿ ಬರುತ್ತೆ, ಜೌಗು ಪ್ರದೇಶಕ್ಕೆ ಬರುತ್ತೆ ಮತ್ತು ರಾಮ್ಸಾರಿಗೆ ಎಂಟ್ರಿ ಆಗುತ್ತೆ, ಹೌದಾ. ಮತ್ತು ಅವು ಇಲ್ಲ ಅಂತಂದರೆ ಎಲ್ಲಿಗೆ ಹೋಗಬೇಕು? ನಾವು ಪ್ರದೇಶನ ಹಾಳು ಮಾಡಿದ್ವಿ ಅಂದರೆ ಎಲ್ಲಿಗೆ ಹೋಗಬೇಕು? ಸಾಧ್ಯ ಇಲ್ವಲ್ವಾ? ಅದನ್ನು ನಾವು ರಕ್ಷಣೆ ಮಾಡಬೇಕು. ಮಾನದಂಡ 6. ಜೌಗು ಪ್ರದೇಶವು ಯಾವುದಾದರೊಂದು ಜಲಪಕ್ಷಿ ಪ್ರಭೇದ ಅಥವಾ ಉಪಪ್ರಭೇದ ಒಟ್ಟು ಸಂಖ್ಯೆ ಕನಿಷ್ಠ ಒಂದು ಭಾಗಕ್ಕೆ ನಿಯಮಿತವಾಗಿ ಆಶ್ರಯ ನೀಡಿರಬೇಕು. ಒಂದು ಭಾಗಕ್ಕೆ ಅದಕ್ಕೆ ನಿಯಮಿತವಾಗಿ ಅದಕ್ಕೆ ಅದೇ ಮೀಸಲು ಅನ್ನುವಂಥ, ಅದಕ್ಕೆ ಅದೇ ಮನೆ ಅನ್ನುವಂಥ ಆಶ್ರಯ ನೀಡಬೇಕು. ಕನಿಷ್ಠ ಒಂದಾದರೂ ಸಹ, ಪ್ರಭೇದ ಇರಲಿ ಉಪಪ್ರಭೇದ ಇರಲಿ, ಅದು ಮಾನದಂಡ 6ಕ್ಕೆ ಹೇಳುತ್ತೆ. ನೋಡಿ, ನೆಕ್ಸ್ಟ್ ಮೀನುಗಳನ್ನು ಆಧರಿಸಿ ನಿರ್ದಿಷ್ಟ ಮಾನದಂಡಗಳು, ಮಾನದಂಡ 7. ಈಗ ಮೀನಿಗೆ ಬಂದು ನಾವು ಇಷ್ಟೊತ್ತು ಪಕ್ಷಿಗಳಿಗೆ ಮಾತಾಡಿದ್ವಿ. ನೋಡಿ, ಒಂದು ಜೌಗು ಪ್ರದೇಶವು ಸ್ಥಳೀಯ ಮೀನುಗಳ ಉಪಪ್ರಭೇದಗಳು, ತಳಿಗಳು ಅಥವಾ ಜೈವಿಕ ಸಮುದಾಯದ ಗಣನೀಯ ಪ್ರಮಾಣದಲ್ಲಿರಬೇಕು. ಅಷ್ಟೇ ಅಲ್ಲದೆ ಅಲ್ಲಿಯ ಪರಿಸರ ವ್ಯವಸ್ಥೆ ಉತ್ತಮ ಕೊಡುಗೆ ನೀಡಿರಬೇಕು. ಆ ಪರಿಸರ ವ್ಯವಸ್ಥೆಗೆ ಉತ್ತಮ ಕೊಡುಗೆ ನೀಡಿರಬೇಕು. ನೋಡಿ, ಮಾನದಂಡ 8. ಜೌಗು ಪ್ರದೇಶವು ಮೀನುಗಳಿಗೆ ಆಹಾರದ ಪ್ರಮುಖ ಮೂಲವಾಗಿದ್ದರೆ, ಮೀನುಗಳಿಗೆ, ಅಲ್ಲಿರುವ ಮೀನುಗಳಿಗೆ, ನಮಗಲ್ಲ, ಮೀನುಗಳಿಗೆ ಆಹಾರದ ಪ್ರಮುಖ ಮೂಲವಾಗಿದ್ದರೆ, ಮೊಟ್ಟೆ ಇಡುವ ಸ್ಥಳ, ಮರಿಗಳನ್ನು ಪೋಷಣೆ, ವಲಸೆ ಮಾರ್ಗ ಪಥದಲ್ಲಿ ಪ್ರಮುಖ ನಿಲುಗಡೆಯಾಗಿರಬೇಕು. ಮೀನುಗಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಮಾನದಂಡಗಳು. ನೆಕ್ಸ್ಟ್ ಇತರೆ ಪ್ರಭೇದ ಆಧಾರಿತ ಅಂತ 9 ಬರುತ್ತೆ. ಜೌಗು ಪ್ರದೇಶವು ಪಕ್ಷಿಯೇತರ ವನ್ಯಜೀವಿಗಳು, ಯಾವುದೇ ಇರಲಿ ಪಕ್ಷಿಯೇತರ ವನ್ಯಜೀವಿಗಳು, ಉದಾಹರಣೆಗೆ ಸರೀಸೃಪಗಳಿರಲಿ, ಸಸ್ತನಿಗಳಿರಲಿ, ಹೊರಗೆ ನೀರು ನಾಯಿಗಳು ಅಂತ ಬರ್ತವೆ, ಮೊಸಳೆಗಳು ಅಂತ ಬರ್ತವೆ, ಹೌದಾ, ಅಂಥ ಇದಿರಲಿ, ಯಾವುದಾದರೂ ಒಂದು ಪ್ರಭೇದ ಅಥವಾ ಉಪಪ್ರಭೇದ ಒಟ್ಟು ಸಂಖ್ಯೆಯ ಕನಿಷ್ಠ 1% ಅದಕ್ಕೆ ನಿಯಮಿತ ಆಸರೆಯಾಗಿರಬೇಕು. ಇಂಥ ಪ್ರದೇಶಗಳನ್ನು ನಾವು ರಕ್ಷಣೆ ಮಾಡಬೇಕು. ಜೌಗು ಪ್ರದೇಶನ ರಕ್ಷಣೆ ಮಾಡುವುದರಿಂದ ಮಾನದಂಡಗಳು 9 ಇರ್ತವೆ. ಮಾನದಂಡಗಳು 9ರಲ್ಲಿ ಯಾವುದಾದ್ರೂ ಒಂದಾದರೂ ಸಹ ಅದಕ್ಕೆ ಏನಾಗಿರಬೇಕು? ಅನ್ವಯವಾಗಿರಬೇಕು. ಅವುಗಳಿಗೆ ನಾವೇನು ಮಾಡಬೇಕು? ರಕ್ಷಣೆ ಒದಗಿಸಲೇಬೇಕಾಗತ್ತೆ ಪ್ರಿಯ ಸ್ಪರ್ಧಾರ್ಥಿಗಳೇ. ಹಾಗಾದರೆ ಜೌಗು ಪ್ರದೇಶದ ಪ್ರಮುಖ ಅನುಕೂಲಗಳೇನು? ಅದರ ರಕ್ಷಣೆ ಮಾಡಿ ನಮಗೇನು ಅನುಕೂಲ ಆಗುತ್ತೆ? ನೋಡಿ, ಜೀವ ವೈವಿಧ್ಯ ಸಂರಕ್ಷಣೆ, ವಲಸೆ ಹಕ್ಕಿಗಳು ಸೇರಿದಂತೆ ವಿವಿಧ ಜಾತಿಯ ಅವು ನಿರ್ಣಾಯಕ ಆವಾಸ ಸ್ಥಾನ ಆಗಿರುತ್ತೆ. ನಾವು ಆ ಪ್ರದೇಶನ ಹಾಳು ಮಾಡಿಬಿಟ್ಟಿವಿ ಅಂದರೆ ಆ ಪ್ರದೇಶಕ್ಕೆ ಪಕ್ಷಿಗಳು ವಲಸೆ ಬರೋದು, ಮೈಗ್ರೇಷನ್ ಆಗೋದೇನಾಗುತ್ತೆ? ಸ್ಟಾಪ್ ಆಗಿಬಿಡುತ್ತೆ. ಆಗತ್ತಿಲ್ಲ? ಮನೋರಂಜನೆ ಮತ್ತು ಪ್ರವಾಸೋದ್ಯಮ. ನೋಡಿ, ಅವುಗಳ ಪರಿಸರ ವೈವಿಧ್ಯತೆ ಮತ್ತು ನೈಸರ್ಗಿಕ ಸೌಂದರ್ಯದಿಂದಾಗಿ ಅವು ಪರಿಸರ ಪ್ರವಾಸೋದ್ಯಮ ಮತ್ತು ಮನೋರಂಜನಾ ಚಟುವಟಿಕೆ ಅವಕಾಶ ಒದಗಿಸುತ್ತದೆ. ಮತ್ತು ಅಂಥ ಪ್ರದೇಶಗಳಿತ್ತಂತಂದರೆ, ಈಗ ನಾವು ರಂಗನತಿಟ್ಟು ಪಕ್ಷಿಧಾಮ ನೋಡೋಕೆ ಹೋಗ್ತೀವಿ ಕರ್ನಾಟಕದಲ್ಲಿ, ಮಾಗಡಿ ಪಕ್ಷಿಧಾಮಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಪ್ರವಾಸೋದ್ಯಮಕ್ಕೆ. ಯಾಕೆ? ಆ ಅಲ್ಲಿರ್ತಕ್ಕಂಥ ಪಕ್ಷಿಗಳನ್ನು ನೋಡಲು, ಕಣ್ತುಂಬಿಕೊಳ್ಳಲು, ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಪರಿಸರವನ್ನು ಅನುಭವಿಸಲು, ಹೌದಾ. ಈ ರೀತಿ ಮನೋರಂಜನೆ ಮತ್ತು ಪ್ರವಾಸೋದ್ಯಮ. ನೀರಿನ ನಿರ್ವಹಣೆ ಮತ್ತು ಗುಣಮಟ್ಟ ಭಾಳ ಇಂಪಾರ್ಟೆಂಟ್. ಅವು ಪ್ರಾಥಮಿಕ ಸಿಹಿನೀರು ಮೂಲಗಳಾಗಿ ಕಾರ್ಯನಿರ್ವಹಿಸುತ್ತವೆ, ಅಂತರ್ಜಲ ಜಲಚರಗಳನ್ನು ಮರುಪೂರ್ಣಗೊಳಿಸುತ್ತದೆ ಮತ್ತು ಮಾಲಿನ್ಯಕಾರಕ ಮತ್ತು ಪೋಷಕಾಂಶಗಳನ್ನು ಫಿಲ್ಟರ್ ಮಾಡುವ ಮೂಲಕ ನೀರು ಶುದ್ಧೀಕರಿಸುತ್ತದೆ. ಹೌದು, ಜೌಗು ಪ್ರದೇಶಗಳು ಆ ಒಂದು ಪ್ರದೇಶದ ನೀರಿನ ಶುದ್ಧೀಕರಣಕ್ಕೆ ಪ್ರಮುಖ ಪಾತ್ರ ವಹಿಸುತ್ತವೆ, ಹೌದಾ. ಜೌಗು ಪ್ರದೇಶಗಳು, ವೆಟ್ಲ್ಯಾಂಡ್ಸ್ಗಳು. ಹವಾಮಾನ ಬದಲಾವಣೆ ತಗ್ಗಿಸುವ ಮತ್ತು ಹೊಂದಾಣಿಕೆ. ಒಂದು ವೇಳೆ ನಾವೇನಾದರೂ ಆ ಪ್ರದೇಶನ ಹಾಳು ಮಾಡಿದ್ದೀವಿ ಅಂತಂದರೆ ಅಲ್ಲಿ ಹವಾಮಾನ ಏನಾಗಿಬಿಡುತ್ತೆ? ಬದಲಾಗಿಬಿಡುತ್ತೆ, ಕೆಟ್ಟೋಗಿಬಿಡುತ್ತೆ. ಅದನ್ನು ನಾವೇನು ಮಾಡಬಾರ್ದು? ರಕ್ಷಣೆ ಮಾಡಬೇಕು. ಮಾಡೋದ್ರಿಂದ ಅದೇನಾಗಲ್ಲ, ಎಕೋಸಿಸ್ಟಮ್ನಲ್ಲಿ ಬ್ಯಾಲೆನ್ಸ್ ಹಾಗೇ ಇರುತ್ತೆ, ಚೇಂಜ್ ಆಗಲ್ಲ. ನೋಡಿ,
ಸಾಮಾನ್ಯವಾಗಿ ಜೌಗು ಪ್ರದೇಶಗಳು ಇಂಗಾಲವನ್ನು ಬೇರ್ಪಡಿಸುತ್ತವೆ. ಹೌದು, ಇಂಗಾಲವನ್ನು ಬೇರ್ಪಡಿಸುತ್ತವೆ. ಸಾಮಾನ್ಯವಾಗಿ ಕಾಡುಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಕಾಡುಗಳಿಗಿಂತ ಇಂಗಾಲ ಕಾರ್ಯವನ್ನು ಬೇರ್ಪಡಿಸುವುದು ಜೌಗು ಪ್ರದೇಶನೇ ಜಾಸ್ತಿ ಇರುತ್ತೆ. ಮತ್ತು ಪ್ರವಾಹ, ಬಿರುಗಾಳಿ ಮತ್ತು ಬರಗಳ ವಿರುದ್ಧ ನೈಸರ್ಗಿಕ ಬಫರ್ಗಳಾಗಿ ಕಾರ್ಯನಿರ್ವಹಿಸುತ್ತೆ. ಒಂದು ವೇಳೆ ಬರಗಾಲ ಅಂತ ಪರಿಸ್ಥಿತಿಗಳನ್ನು ಕಾಪಾಡಿಕೊಳ್ಳುತ್ತೆ, ಪ್ರವಾಹ ಆಗುವುದನ್ನು ತಡೆಗಟ್ಟುತ್ತೆ. ಇದರಿಂದ ನಡುವೆ ಇದು ಬಫರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅದಕ್ಕೆ ಅನುಕೂಲನೇ ಇದು. ನೋಡಿ, ಆರ್ಥಿಕ ಮತ್ತು ಆಹಾರ ಭದ್ರತೆ. ಜೌಗು ಪ್ರದೇಶವು ಸುಸ್ಥಿರ ಮೀನುಗಾರಿಕೆಗೆ ಹೆಸರುವಾಸಿಯಾಗುತ್ತೆ. ನಾವು ಜೌಗು ಪ್ರದೇಶ ರಕ್ಷಣೆ ಮಾಡೋದರಿಂದ ಆ ಒಂದು ಪ್ರದೇಶದಲ್ಲಿ ನಮಗೆ ಉತ್ತಮ ಮೀನುಗಾರಿಕೆ ಇರುತ್ತೆ. ಕೃಷಿ ಚಟುವಟಿಕೆ, ನೀರಿನ ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ಕೃಷಿ ಚಟುವಟಿಕೆ ಚೆನ್ನಾಗಿರುತ್ತೆ. ಜೊಂಡು ಮತ್ತು ಔಷಧಿಗಳ ಸಸ್ಯಗಳಂತಹ ವಸ್ತುಗಳ ಉತ್ಪಾದನೆಗೆ ಮೂಲ ಜೀವನೋಪಾಯದಲ್ಲಿ ಬೆಂಬಲಿಸುತ್ತದೆ. ಹೀಗೆ ಇವೇನಾಗಿರ್ತಾವಂದರೆ ಅಡ್ವಾಂಟೇಜಸ್ ಆಗಿರ್ತವೆ. ವೆಟ್ಲ್ಯಾಂಡ್ ನಾವಿರೋದ್ರಿಂದ ಅದಕ್ಕೆ ಪ್ರಮುಖವಾಗಿ ಅಡ್ವಾಂಟೇಜಸ್ಗಳಾಗಿರ್ತವೆ. ಹಾಗಾದರೆ ಭಾರತದ ಪ್ರಮುಖ ರಾಮ್ಸಾರ್ ತಾಣಗಳು ನೋಡ್ಕೊಂಬಿಡಿ ಒಂದು ಟೈಮು ಮ್ಯಾಪಲ್ಲಿ. ಜಮ್ಮು ಕಾಶ್ಮೀರಿಂದ ಹಿಡಿದು ನಾವು ಹೋಗ್ತೀವಿ. ನೆಕ್ಸ್ಟು ಲಡಾಖ್, ನೆಕ್ಸ್ಟ್ ಹಿಮಾಚಲ ಪ್ರದೇಶ್, ಪಂಜಾಬ್, ಉತ್ತರಾಖಂಡ್, ಹರಿಯಾಣ, ಸಿಕ್ಕಿಂ, ನಂತರ ಉತ್ತರ ಪ್ರದೇಶ್. ನೋಡಿ 11 ಉತ್ತರ ಪ್ರದೇಶ್, ಬಿಹಾರ್, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಲ್, ಒಡಿಸ್ಸಾ, ಆಂಧ್ರ ಪ್ರದೇಶ್, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು. 20 ಹೈಯೆಸ್ಟು ತಮಿಳುನಾಡು. ಹೌದಾ? ಇಲ್ಲಿಗೆ ಅಸ್ಸಾಂ, ಮಣಿಪುರ್, ಇನ್ನೊಂದು ಈಶಾನ್ಯ ಭಾರತದಲ್ಲಿ ಮಿಜೋರಾಂ, ತ್ರಿಪುರ. ಇಲ್ಲಿ ತನಕ ನಮ್ಮ ಭಾರತದ ಜೌಗು ಪ್ರದೇಶಗಳನ್ನು ನಾವೀಗ ನೋಡಬೇಕಾಗುತ್ತೆ. ಪ್ರತಿಯೊಂದನ್ನು ಸಹ ನಿಮಗೆ ನಕಾಶೆ ಮೂಲಕ ತೋರಿಸ್ಕೊಳ್ತಾ ಹೋಗ್ತೀನಿ, ಬನ್ನಿ. ಮೊದಲನೇದಾಗಿ ಜಮ್ಮು ಕಾಶ್ಮೀರ್. ದಿಸ್ ಈಸ್ ಜಮ್ಮು ಕಾಶ್ಮೀರ್. ಇದು ಲಡಾಖ್, ಇದಿಷ್ಟು ಜಮ್ಮು ಕಾಶ್ಮೀರ್. ಈ ಕಡೆ ಪಿಂಕ್ ಕಾಣ್ತಾ ಇದಾವಲ್ವ, ಇವೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಒಟ್ಟು 5 ನೋಡಿ, 1 2 3 4 5 ಪ್ರಮುಖ. ಒಂದು ಉಲ್ಲಾರ್ ಸರೋವರ, ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಜೀಲಂ ನದಿಯ ದಡದ ತೀರದ ಪ್ರದೇಶದಲ್ಲಿ ಬರ್ತಕ್ಕಂಥ ಪ್ರಮುಖ ಸರೋವರವಾದ ಭಾರತದ ಉಲ್ಲಾರ್ ಸರೋವರ. ಹೌದಾ? ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಜೀಲಂ ನದಿಯ ಇರುವ ಒಂದು ಪ್ರದೇಶವಾಗಿದೆ. ನೋಡಿ, ಇಲ್ಲಿದೆ ನೋಡಿ, ದಿಸ್ ಈಸ್ ಉಲ್ಲಾರ್. See here, this is ಉಲ್ಲಾರ್ ಸರೋವರ. ಎರಡನೇದ್ದು ಹೊಕೇರಾ ಜೌಗು ಪ್ರದೇಶ. ಜೀಲಂ ನದಿಯ ಜಲಾನಯನ ಪ್ರದೇಶದಲ್ಲೇ ಕಂಡುಬರುತ್ತೆ. ಜೀಲಂ ರಿವರ್ ಇದೆ ಅಲ್ವಾ, ಅದೇ ಜಲಾನಯನ ಪ್ರದೇಶದಲ್ಲಿ ಕಂಡುಬರುತ್ತೆ. ಇಲ್ಲಾಗ ಕೆಳಗಿದೆ ನೋಡಿ, ಇಲ್ಲೇ ಹೊಕೇರಾ ಜೀಲಂ ನದಿಯ ಹರಿಯುತ್ತೆ ಅಲ್ಲಿ, ಹೊಕೇರಾ. ಸುರಿನ್ಸರ್ ಮಾನ್ಸರ್ ಇಲ್ಲಿದೆ ನೋಡಿ, ಸುರಿನ್ಸರ್ ಮಾನ್ಸರ್. ದಿಸ್ ಒನ್ ಇಸ್ ಸುರಿನ್ಸರ್ ಮಾನ್ಸರ್, ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಇದು ಅವಳಿ ಸರೋವರಗಳನ್ನು ಹೊಂದಿರತಕ್ಕಂಥದ್ದು. ನೋಡಿ, ಹೈಗಮ್ ಜೌಗು ಪ್ರದೇಶ ಇಲ್ಲಿದೆ ನೋಡಿ, ಹೈಗಮ್ ಜೌಗು ಪ್ರದೇಶ ಉಲ್ಲಾರ್ ಸರೋವರದ ಬಾಜು. ಹೌದಾ? ನೋಡಿ, ಇಲ್ಲಿ ಯುರೇಷಿಯನ್ ನೀರುನಾಯಿ. ದಿಸ್ ಈಸ್ ನೋಡಗ ಯುರೇಷಿಯನ್ ನೀರುನಾಯಿ. ಇದು ಯುರೇಷಿಯನ್ ನೀರುನಾಯಿ. ಇದಕ್ಕೆ ಒಂದು ಪ್ರಮುಖ ಆವಾಸ ಸ್ಥಾನವಾಗಿದೆ ನೋಡಿ, ಪ್ರಾಣಿಗಳ ರಕ್ಷಣೆಗೆ. ಶಾಲ್ಬಗ್ ಜೌಗು ಪ್ರದೇಶ ಇಲ್ಲಿದೆ ನೋಡಿ, ಶಾಲ್ಬಗ್ ಜೌಗು ಪ್ರದೇಶ ಈ ಒಂದು ಪ್ರದೇಶದಲ್ಲೇ ಬರುತ್ತೆ. ಇಲ್ಲೇ ಇದೆ ನೋಡಿ, 4 ಇಲ್ಲೇ ಇದ್ದಾವೆ. 1 ಇಲ್ಲಿದೆ, ಯಾವುದು? ಸುರಿನ್ಸರ್ ಮಾನ್ಸರ್ ಕೆಳಗಿದೆ. ಉಳಿದು 4 ಒಂದೇ ಕಡೆ. ಯಾವ್ಯಾವು? 1 ಬಂದ್ಬಿಟ್ಟು ಹೊಕೇರಾ, ಹೈಗಮ್, ಉಲ್ಲಾರ್, ಇಲ್ಲಿ ಶಾಲ್ಬಗ್. ಹೌದಾ? 4 ಒಂದೇ ಕಡೆ ಇದ್ದಾವೆ. ಈ 5 ಪ್ರದೇಶಗಳು ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಯುರೇಷಿಯನ್ ನಾಯಿಗೆ ಅಂತ ಬಂದಾಗ ಹೈಗಮ್ ಜೌಗು ಪ್ರದೇಶವು ಇದು ಈ ಒಂದು ಪ್ರಾಣಿಗೆ ಏನು ಮಾಡುತ್ತೆ, ಆ ಒಂದು ಪ್ರದೇಶ ರಕ್ಷಣೆಯನ್ನು ಕೊಡುತ್ತೆ. ಇದು ಜಮ್ಮು ಕಾಶ್ಮೀರ. ನೆಕ್ಸ್ಟ್ ನೋಡಿ, ಲಡಾಖ್. ಹೌದಾ? ಲಡಾಖ್ ಚೋಕಾರ್ ಜೌಗು ಪ್ರದೇಶ. ನೋಡಿ, ಲಡಾಖ್ ಇಲ್ಲಿದೆ ನೋಡಿ, ದಿಸ್ ಇಸ್ ಚೋಕಾರ್ ಜೌಗು ಪ್ರದೇಶ. ಈ ಪ್ಲೇಸಲ್ಲಿ ಬರುತ್ತೆ ಚೋಕಾರ್ ಜೌಗು ಪ್ರದೇಶ. ಅದರ ಬಾಜು ಚೋಮೊರರಿ. ಹೌದಾ? ಚೋಮೊರರಿ ಇದು ಭಾರತದ ಅತಿ ಎತ್ತರವಾದ ಜೌಗು ಪ್ರದೇಶಕ್ಕೆ ಕಾರಣ ಆಗುತ್ತೆ. ತೆಲಗಿರಲಿ, ಚೋಮೊರರಿ ಭಾರತದ ಅತಿ ಎತ್ತರವಾದ ಜೌಗು ಪ್ರದೇಶ. ಹೌದಾ? ಇದು ಸಹ ಚಾಂಗ್ತಾಂಗ್ ಪ್ರಸ್ಥಭೂಮಿ. ಇದು ಸಹ ಚಾಂಗ್ತಾಂಗ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಕಪ್ಪು ಕತ್ತಿನ ಕೊಕ್ಕರೆ ಇಲ್ಲಿದೆ ನೋಡಿ, ಕಪ್ಪು ಕತ್ತಿನ ಕೊಕ್ಕರೆಗೆ ಹೆಸರುವಾಸಿ ಪಡೆತಕ್ಕಂಥ ಒಂದು ಜೌಗು ಪ್ರದೇಶವಾಗಿದೆ. ಇದು ಸಹ ಚಾಂಗ್ತಾಂಗ್. ಯಾವುದು? ಚೋಮೊರರಿ, ಚೋಕಾರ್ 2. ಇದು ಸಹ ಕಪ್ಪು ಕತ್ತಿನ ಕೊಕ್ಕರೆಗೆ ಏಕೈಕ ಸಂತಾನೋತ್ಪತ್ತಿಗೆ ಅವಕಾಶ ಮಾಡಿಕೊಡುತ್ತೆ. ಹೆಬ್ಬಾತುಗಳ ಭಾರತದ ಏಕೈಕ ಸಂತಾನೋತ್ಪತ್ತಿ ಕ್ರಿಯೆ ಆಗಿರುತ್ತೆ ಬಾತುಕೋಳಿಗಳಿಗೆ. ಹೌದಾ? ಈ ರೀತಿ ಒಂದು ಭಾಳ ಇಂಪಾರ್ಟೆಂಟು. ಎಲ್ಲಿ? ಲಡಾಖಿನ ಭಾಗದಲ್ಲಿ ಪ್ರಸ್ತುತ ಭಾರತದಿಂದ ಎಷ್ಟಿದ್ದಾವೆ? 2 ಜೌಗು ಪ್ರದೇಶ. ಚೋಮೊರರಿ ಎತ್ತರವಾದ ಜೌಗು, ಚೋಕಾರ್ ಜೌಗು ಪ್ರದೇಶ. ಇಲ್ಲಿ ಭಾಳ ಇಂಪಾರ್ಟೆಂಟು ಕಪ್ಪು ಕತ್ತಿನ ಕೊಕ್ಕರೆ. ಹೌದಾ? ನೆಕ್ಸ್ಟ್ ಹಿಮಾಚಲ ಪ್ರದೇಶ.
ಹಿಮಾಚಲ ಪ್ರದೇಶ ಅಂತ ಬಂದಾಗ ಪ್ರಿಯ ಸ್ಪರ್ಧಾರ್ಥಿಗಳೇ ನೋಡಿ, ಇಲ್ಲಿ ಪೊಂಗ್ ಆಣೆಕಟ್ಟು ಇಲ್ಲಿ ಬರುತ್ತೆ ನೋಡಿ. ದಿಸ್ ಈಸ್ ಹಿಮಾಚಲ ಪ್ರದೇಶ್. ಈ ಒಂದು ಪ್ಲೇಸಲ್ಲಿ ಬರುತ್ತೆ ಹಿಮಾಚಲ ಪ್ರದೇಶ್. ಹಿಮಾಚಲ ಪ್ರದೇಶದಲ್ಲಿ ಪೊಂಗ್ ಆಣೆಕಟ್ಟು ಇಲ್ಲಿದೆ ನೋಡಿ. ದಿಸ್ ಈಸ್ ದ ಪೊಂಗ್ ಆಣೆಕಟ್ಟು, ಹಿಮಾಚಲ ಪ್ರದೇಶ್ ಪೊಂಗ್ ಆಣೆಕಟ್ಟು. ಆಮೇಲೆ ಚಂದ್ರತಾಲ್ ರೇಣುಕಾ, ಹೌದಾ, ಚಂದ್ರತಾಲ್ ರೇಣುಕಾ ಈ ಒಂದು ಪ್ರದೇಶದಲ್ಲಿ ಇದನ್ನು ಬಿಯಾಸ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದಂಥ ಒಂದು ಆಣೆಕಟ್ಟು. ಬಿಯಾಸ್ ನದಿಗೆ ಅಡ್ಡಲಾಗಿ ಇರ್ತಕ್ಕಂಥ ನೋಡಿ, ಮಾನವ ನಿರ್ಮಿತ ಆಣೆಕಟ್ಟು. ಕೃತಕ ಪ್ರದೇಶಗಳು ಜೋಗುಗಳಾಗ್ತವೆ. ಯಾಕ, ನದಿ ಹರಿಯಬೇಕಾದರೆ ಅಡ್ಡಲಾಗಿ ಅಣೆಕಟ್ಟು ನಿಂತಿದಾಗ ಹಿಂದೆ ನೀರು ಸಂಗ್ರಹವಾಗುತ್ತೆ, ಆ ಒಂದು ಪ್ರದೇಶನೂ ಜೋಗು ಪ್ರದೇಶಕ್ಕೆ ಕಾರಣ ಆಗುತ್ತೆ. ಹೌದಾ, ಬಿಯಾಸ್ ನದಿಗೆ ಅಡ್ಡಲಾಗಿ ಇರ್ತಕ್ಕಂಥ ಒಂದು ಪ್ರಮುಖ ಅಣೆಕಟ್ಟು ರೇಣುಕಾ. ಇದು ಹಿಮಾಚಲ ಪ್ರದೇಶದ ಅತಿ ದೊಡ್ಡ ನೈಸರ್ಗಿಕ ಸರೋವರ ರೇಣುಕಾ. ಚಂದ್ರತಾಲ್ ಕುಂಜುಮ್ ಕಣಿವೆ ಸಮೀಪದಲ್ಲಿ ವಿಶಿಷ್ಟ ಹಿಮನದಿ ಸರೋವರವಾಗಿ ಈ ಸರೋವರವು ಚಂದ್ರ ನದಿಯಿಂದ ರೂಪುಗೊಂಡಿದೆ. ಚಂದ್ರ ನದಿಯಿಂದ ರೂಪುಗೊಂಡಿದೆ. ಹೀಗೆ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 3, ಒಂದು ನೋಡಿ ಪೊಂಗ್, ಎರಡನೇದ್ದು ಇದೇ ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ಚಂದ್ರತಾಲ್, 3 ಇದೇ ಇದರಲ್ಲಿ ಬರ್ತಕ್ಕಂಥ ರೇಣುಕಾ. ಈ ರೀತಿ ಒಟ್ಟು 3 ಪ್ರಮುಖ ಏನಿದಾವೆ ಅಂತಂದರೆ ಈ ಒಂದು ಇಲ್ಲೇ ಬರ್ತವೆ 2. ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಪ್ರಮುಖ ಏನಾಗಿದ್ದಾವೆ, ಹಿಮಾಚಲ ಪ್ರದೇಶದ 3 ಜೋಗು ಪ್ರದೇಶಗಳು. ಗೊತ್ತಿರಬೇಕು ಇವೆಲ್ಲ, ಮ್ಯಾಪಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು ನೋಡು. ಪಂಜಾಬ್, ದಿಸ್ ಇಯರ್ ಪಂಜಾಬ್ ಈ ಒಂದು ಪ್ಲೇಸಲ್ಲಿ ಬರುತ್ತೆ ಪಂಜಾಬ್. ಹೌದಾ, ನೋಡಿ ಇಲ್ಲಿ ಬ್ಲೂ ಕಾಣ್ತಿದ್ದಾವಲ್ವ, ಇವೆಲ್ಲ ಪಂಜಾಬ್. ಪಿಂಕ್ ಕಾಣ್ತಾ ಇದೆಯಲ್ಲ, ಇವೆಲ್ಲ ಏನಪ್ಪ ಅಂತಂದರೆ ಜಮ್ಮು ಕಾಶ್ಮೀರ. ಇಲ್ಲಿ ನಿನಗೆ ಅವಲೇ ಬ್ಲೂ ಕಂಡವಲ್ವ, ಈ ಬ್ಲೂ ಕಂಡಿರ್ತಕ್ಕಂಥ ಇವೆಲ್ಲ ಏನಂತಂದರೆ ಲಡಾಖ್, ಇವೆರಡು ಲಡಾಖ್. ಈಗ ಇಲ್ಲಿ ಪಿಂಕ್ ಇದಾವಲ್ಲ, ಇವೆಲ್ಲೂ ಎಲ್ಲಿ ಹಿಮಾಚಲ ಪ್ರದೇಶ. ಈಗ ಎಲ್ಲಿದ್ದೀವಿ, ಪಂಜಾಬ್. ನೋಡಿ ಪಂಜಾಬ್ದಲ್ಲಿ ರೂಪಾರ್ ಜೋಗು ಪ್ರದೇಶ, ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ, ಮಿಸ್ಟೇಕ್ ಆಗಿದೆ ಸ್ಪೆಲ್ಲಿಂಗ್, ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಪ್ರಮುಖ ಇದಾಗಿರುತ್ತೆ ಜೋಗು ಪ್ರದೇಶ, ರೂಪಾರ್ ಜೋಗು ಪ್ರದೇಶ. ಎಲ್ಲಿದೆ ನೋಡೋಣ, ರೂಪಾರ್ ಇಲ್ಲಿದೆ ನೋಡಿ, ದಿಸ್ ಇಸ್ ರೂಪಾರ್. ನೆಕ್ಸ್ಟ್ ಕಂಜಲಿ ಜೋಗು ಪ್ರದೇಶ ಇಲ್ಲಿದೆ ನೋಡಿ, ದಿಸ್ ಒನ್ ಕಂಜಲಿ ಜೋಗು ಪ್ರದೇಶ. ಕಾಳಿ ಬೆನ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಪ್ರಮುಖ ಆಣೆಕಟ್ಟು ಕಂಜಲಿ ಜೋಗು ಪ್ರದೇಶ. ನೋಡಿ ಕೇಶವಪುರ್ ಜೋಗು ಪ್ರದೇಶ ಇಲ್ಲಿದೆ ನೋಡಿ, ಕೇಶವಪುರ್ ಜೋಗು ಪ್ರದೇಶ, ಇಲ್ಲಿದೆ ನೋಡಿ ಕೇಶವಪುರ್ ಜೋಗು ಪ್ರದೇಶ ಅಲ್ಲೇ. ಹೌದಾ, ನೋಡಿ ಇಲ್ಲಿ ಕಮಲದ ಹೂ ತಾವರೆಗಳಿಗೆ ಪ್ರಸಿದ್ಧ. ಚೆಸ್ಟ್ನಟ್ ಕೃಷಿ ಮಾಡಲಾಗುತ್ತದೆ. ಚೆಸ್ಟ್ನಟ್ ಎನ್ನುವಂಥ ಒಂದು ಮರಗಳನ್ನು ಬೆಳೆದು ಕೃಷಿ ಮಾಡಲಾಗುತ್ತದೆ. ಬಿಯಾಸ್ ಸಂರಕ್ಷಣಾ ಜೋಗು ಪ್ರದೇಶ ಇಲ್ಲಿದೆ ನೋಡಿ, ಬಿಯಾಸ್ ಇಲ್ಲಿ ಬರುತ್ತೆ ಸೆಂಟ್ರ್. ಬಿಯಾಸ್ ಸಂರಕ್ಷಣಾ ಜೋಗು, ಇಲ್ಲಿ ಡಾಲ್ಫಿನ್ಗಳು, ಸಿಂಧು ನದಿಯ ಡಾಲ್ಫಿನ್ಗಳಿಗೆ ಪ್ರಸಿದ್ಧ ತಾಣವಾಗಿರುತ್ತೆ. ನಂಗಲ್ ವನ್ಯಜೀವಿ ಅಭಯಾರಣ್ಯ, ಹೌದಾ, ಯಾವುದು ನಂಗಲ್ ವನ್ಯಜೀವಿ, ಸಟ್ಲೇಜ್ ನದಿಗೆ ಅಡ್ಡಲಾಗಿ ಇರ್ತಕ್ಕಂಥ ಒಂದು ಪ್ರಮುಖವಾಗಿ ನಂಗಲ್ ವನ್ಯಜೀವಿ ಅಭಯಾರಣ್ಯ ಅಂತಿದೆ. ಇಲ್ಲಿ ಒಂದು ನಿಮಿಷ, ಇಲ್ಲಿದೆ ನೋಡಿ, ದಿಸ್ ಈಸ್ ನಂಗಲ್, ಇಲ್ಲಿ ಬರೆದಿದೆ ನೋಡಿ ನಂಗಲ್ ವನ್ಯಜೀವಿ ಅಭಯಾರಣ್ಯ. ನೆಕ್ಸ್ಟು ಹರಿಕೆ, ಹೌದಾ, ಇಲ್ಲಿದೆ ನೋಡಿ ಹರಿಕೆ. ಹೌದಾ, ಈ ರೀತಿ 1, 2, 3, 4, 5, 6 ಪ್ರಮುಖ ಜೋಗು ಪ್ರದೇಶಗಳು ಪಂಜಾಬ್ದಲ್ಲಿ ಕಂಡುಬರ್ತವೆ. ವೆರಿ ಇಂಪಾರ್ಟೆಂಟ್, ಇಲ್ಲಿ ಈಜಿಪ್ಟ್ ರಣಹದ್ದುಗಳು ಕಂಡುಬರ್ತವೆ. ಇಲ್ಲಿದೆ ನೋಡಿ ಈಜಿಪ್ಟ್ ರಣಹದ್ದು. ಎಲ್ಲಿ ಅಂತ ಬಂದಾಗ ನಂಗಲ್ ವನ್ಯಜೀವಿ ಪ್ರದೇಶದಲ್ಲಿ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಇಲ್ಲಿದೆ ನೋಡಿ, ದಿಸ್ ಈಸ್ ಭಾರತೀಯ ಪ್ಯಾಂಗೋಲಿನ್. ಈಗ ಈ ರೀತಿ ಚಿಪ್ಪು ಹಂದಿ ಅಂತ ನಾವು ಕರಿತೀವಲ್ವ, ಈ ರೀತಿ. ಹೌದಾ, ಈ ರೀತಿ ಇದು ಕಂಡು ಬರುತ್ತೆ. ಇದು ನಾವು ಇನ್ನೊಂದು ಹೆಸರಲ್ಲೇ ಕರಿತೀವಿ, ನೆನಪಾಗ್ತಾ ಇಲ್ಲ, ಒಂದು ನಿಮಿಷ. ಇದು ಸುತ್ತಕೊಳ್ಳುತ್ತೆ ತನ್ನ ದೇಹದ ರಕ್ಷಣೆಗೆ ಅಂತಂತೇಳಿ. ಹೌದಾ, ಭಾರತದ ಪ್ಯಾಂಗೋಲಿ ಅಂತ ಕರಿತೀವಿ ಇದಕ್ಕೆ. ನೋಡೋಣ, ನೆನಪಾದ ತಕ್ಷಣ ಹೇಳ್ತೀನಿ. ಭಾರತದ ಪ್ಯಾಂಗೋಲಿ ಇರಲಿ, ಓಕೆನಾ. ಎಸ್, ನೆಕ್ಸ್ಟ್ ಉತ್ತರಾಖಂಡ್. ಎಲ್ಲಿ, ಇಲ್ಲಿ ಬರುತ್ತೆ, ದಿಸ್ ಈಸ್ ಉತ್ತರಾಖಂಡ್. ಹೌದಾ, ಉತ್ತರಾಖಂಡದಲ್ಲಿ ಹಸನ್ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಬರುತ್ತೆ. ಇಲ್ಲಿದೆ ನೋಡಿ ಹಸನ್ ಸಂರಕ್ಷಣಾ ಮೀಸಲು ಪ್ರದೇಶ. ಒಂದು ನಿಮಿಷ, ಉತ್ತರಾಖಂಡ್ ಈ ಪ್ರದೇಶದಲ್ಲಿ ಆಗ ಇಲ್ಲಿದೆ ನೋಡಿ, ದಿಸ್ ಒನ್ ಹಸನ್ ಉತ್ತರಾಖಂಡ್. ಒಂದು ಹಸನ್ ನದಿ ಮತ್ತು ಪೂರ್ವ ಯಮುನಾ ಕಾಲುವೆ ಸಂಗಮದಲ್ಲಿ ನಿರ್ಮಿಸಲಾದ ಒಂದು ಕೃತಕ ಜೋಗು ಪ್ರದೇಶ. ಹರಿಯಾಣ, ಇಲ್ಲ ನೋಡಿ 2 ಹರಿಯಾಣ, ಇವೆರಡು ಕೇಸರಿ ಕಲರ್ ಇದಾವಲ್ವ, ಇವೆರಡು ಹರಿಯಾಣ. ದೆಹಲಿ ಹತ್ತಿರನೇ ಇದೆ. ಯಾವುದು, ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ. ನೋಡಿ ಇದು ಸೋಷಿಯಲ್ ಲ್ಯಾಪಿಂಗ್ ವಿಂಗ್ ಅಂತ ಕರಿತೀವಲ್ವಾ, ಇಲ್ಲಿದೆ ನೋಡಿ, ದಿಸ್ ಈಸ್ ಸೋಷಿಯಲೇಬಲ್ ಲ್ಯಾಪಿಂಗ್ ವಿಂಗ್ ಅಂತ ಕರೀತಾರೆ ಇದಕ್ಕೆ. ಇಲ್ಲಿದೆ ನೋಡಿ ಈಜಿಪ್ಟ್ ರಣಹದ್ದು, ಇಲ್ಲೇ ಕಂಡು ಬರ್ತಕ್ಕಂಥದ್ದು ಪ್ರಮುಖವಾಗಿ. ಒಂದು ಬಿಂಡವಾಸ್, ಇನ್ನೊಂದು ಸುಲ್ತಾನ್ಪುರ್. ಓಕೆನಾ. ಸಿಕ್ಕಿಂ ನೋಡಿ, ಸಿಕ್ಕಿಮಲ್ಲಿ ಅಂತ ಬಂದಾಗ ಇಲ್ಲಿ
ಈ ಒಂದು ಪ್ಲೇಸ್ ಸಿಕ್ಕಿಂ, ಪಿಂಕ್ ಕಲರ್ ಇದೆ ಅಲ್ವಾ, ಇಲ್ಲಿದೆ ನೋಡಿ, ದಿಸ್ ಒನ್ ಇಸ್ ಸಿಕ್ಕಿಂ. ಯಾವುದು? ಕಚಿಯೋ ಪಾಲ್ರಿ. ದಿಸ್ ಇಸ್ ಕಚಿಯೋ ಪಾಲ್ರಿ, ಏಕೈಕ ಸಿಕ್ಕಿಂ. ಉದ್ವಾ ಕಾಲುವೆ ಮೂಲಕ ಗಂಗಾ ನದಿಯೊಂದಿಗೆ ಬೆಸೆದುಕೊಂಡಿರ್ತಕ್ಕಂಥದ್ದಾಗಿರುತ್ತೆ ಉತ್ತರಾಖಂಡ್. ಹೌದಾ, ಆಲ್ರೆಡಿ ನೋಡಿದ್ದೀವಿ ಉತ್ತರಾಖಂಡ್ ಇಲ್ಲಿ. ನೆಕ್ಸ್ಟ್ ಉತ್ತರ ಪ್ರದೇಶ್ ನೋಡಿ, 11 ಇದ್ದಾವೆ, ಭಾಳ ಇಂಪಾರ್ಟೆಂಟ್. ಇವೆಲ್ಲ ಬ್ಲ್ಯಾಕ್ ಕಾಣ್ತಿದ್ದಾವಲ್ಲ, ಇವೆಲ್ಲ ಉತ್ತರ ಪ್ರದೇಶ್. 1 2 ಸಾರಿ ಇಲ್ಲಿಂದ 1 2 3 4 5 6 7 8 9 10 11. ಈ 11 ಏನಪ್ಪ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಬರ್ತವೆ. ನವಾಬ್ಗಂಜ್ ಪಕ್ಷಿಧಾಮ, ಇದನ್ನು ಶಹೀದ್ ಚಂದ್ರಶೇಖರ್ ಆಜಾದ್ ಪಕ್ಷಿಧಾಮ ಅಂತಲೂ ಕರೀತಾರೆ. ಹುಷಾರಿರಿ, ನವಾಬ್ಗಂಜ್ ಪಕ್ಷಿಧಾಮವನ್ನು ಶಹೀದ್ ಚಂದ್ರಶೇಖರ್ ಆಜಾದ್ ಪಕ್ಷಿಧಾಮ ಅಂತಲೂ ಕರೀತಾರೆ. ಹಾಗಾದರೆ ನವಾಬ್ಗಂಜ್ ಪಕ್ಷಿಧಾಮ ಇಲ್ಲಿದೆ ನೋಡಿ, ದಿಸ್ ಒನ್. ನೆಕ್ಸ್ಟ್ ಸಮನ್ ಪಕ್ಷಿಧಾಮ, ಇದು ಕುದುರೆಲಾಳಾಕಾರದ ಒಂದು ಸರೋವರವಾಗಿದೆ. ಸಮನ್ ಪಕ್ಷಿಧಾಮ ಕುದುರೆಲಾಳಾಕಾರದ ಸರೋವರ. ಸಮನ್ ಪಕ್ಷಿಧಾಮ ಕುದುರೆಲಾಳಾಕಾರದ ಸರೋವರ. ಗಂಗಾ ನದಿ ಮೇಲ್ದಂಡೆ. ಗಂಗಾ ನದಿ ಡಾಲ್ಫಿನ್ ಮತ್ತು ಮೊಸಳೆಗಳಿಗೆ ಹೆಸರುವಾಸಿ. ದಿಸ್ ಇಸ್ ದ ಗ್ಯಾಂಗಟಿಕ್ ಡಾಲ್ಫಿನ್. ಇಲ್ಲಿ ಬರ್ತಕ್ಕಂಥ ಗಂಗಾ ರಿವರ್ ಕ್ರೊಕೊಡೈಲ್ಸ್ಗಳು, ಇವೆರಡಕ್ಕೆ ಹೆಸರುವಾಸಿ ಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಹೌದಾ, ಯಾವ ಒಂದು ಪ್ರದೇಶ ಅಂತ ಬಂದಾಗ ಗಂಗಾ ನದಿ ಮೇಲ್ದಂಡೆ. ಹೌದಾ, ಅಪ್ಪರ್ ಗಂಗಾ ಗಂಗಾ ನದಿ ಇಲ್ಲಿ ಹರಿದು ಬರ್ತಾ ಇದೆ ಅಲ್ವಾ, ಗಂಗಾ ನದಿ ಹರಿದು ಬರುವಂಥ ಒಂದು ಪ್ರದೇಶ. ಉತ್ತರ ಕಡೆಯಿಂದ ಎಂಟ್ರಿ ಕೊಟ್ಟು ಮೈದಾನಕ್ಕೆ ಬಂದಾಗ, ಯಾವುದು ಋಷಿಕೇಶನ್ನು ದಾಟಿದ ಮೇಲೆ, ಹರಿದ್ವಾರ ದಾಟಿ ಬರುತ್ತಲ್ಲ. ಸುರ್ ಸರೋವರ, ಇದನ್ನು ಕಿತಮ್ ಸರೋವರ ಎಂದು ಸಹ ಕರೆಯುತ್ತಾರೆ. ಸುರ್ ಎನ್ನುವಂಥ ಒಂದು ಸರೋವರ ಬರುತ್ತೆ, ಅದನ್ನು ಕಿಸಮ್ ಸರೋವರ ಅಂತಲೂ ಸಹ ಕರೀತಾರೆ. ಇದನ್ನು ಸಹ ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಏನಾಗಿರುತ್ತೆ, ಜೌಗು ಪ್ರದೇಶ ಆಗಿರುತ್ತೆ ಸುರ್. ಆಮೇಲೆ ಸಾಂಡಿ ಪಕ್ಷಿಧಾಮ, ಸಿಹಿ ನೀರಿನ ಜೌಗು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಸರಾಯಿ ನವಾಬ್ಗಂಜ್ ನೋಡಿ, ಸ್ಯಾಂಡಿ, ಸರಾಯಿ ನವಾಬ್ಗಂಜ್, ಇದು ಸ್ಯಾಂಡಿ, ನವಾಬ್ಗಂಜ್. ಹೌದಾ, ಸರಾಯಿ ನವಾಬ್ಗಂಜ್ ಇಲ್ಲಿದೆ ನೋಡಿ, ದಿಸ್ ಇಸ್ ದ ಸರಾಯಿ ನವಾಬ್ಗಂಜ್ ಇದೆ, ಸರಾಯಿ ನವಾಬ್ಗಂಜ್ ಇದೆ ಅಲ್ಲಿ. ಹೌದಾ, ಅಳಿವಂಚೆ ಜಾರಿದ ಸಾರಸ್ ಕ್ರೇನ್ ಇಲ್ಲಿದೆ ನೋಡಿ, ದಿಸ್ ಇಸ್ ದ ಸಾರಸ್ ಕ್ರೇನ್ ಪಕ್ಷಿ ಇಲ್ಲಿ ಕಂಡು ಬರುತ್ತೆ. ಸಾರಸ್ ಕ್ರೇನ್ ಅಳಿವಿನಂಚಿಗಿದೆ. ನೆಕ್ಸ್ಟ್ ನೋಡಿ, ಹೈದರ್ಪುರ್ ಜೌಗು ಪ್ರದೇಶ, ಇಲ್ಲೇ ಉತ್ತರ ಪ್ರದೇಶ. ಹೈದರ್ಪುರ್ ಜೌಗು ಪ್ರದೇಶ ಅಂತಂದೇಳಿ ಇಲ್ಲಿದೆ ನೋಡಿ, ದಿಸ್ ಒನ್, ಹೈದರ್ಪುರ್ ಜೌಗು ಪ್ರದೇಶ. ಹಸ್ತಿನಾಪುರ ವನ್ಯಜೀವಿ ಅಭಯಾರಣ್ಯಕ್ಕೆ ಹೊಸ, ಇದು ಅಳಿವಿನಂಚಿರುವ ಗಾರಿಯಲ್ಗಳಿಗೆ ನೆಲೆಯಾಗಿರ್ತಕ್ಕಂಥದ್ದು. ದಿಸ್ ಇಸ್ ಗಾರಿಯಲ್ ನೋಡಿ, ಈ ರೀತಿ ಮೊಸಳೆ, ಈ ರೀತಿ ಚೂಪಾದ ಒಂದು ಇದನ್ನು ಒಳಗೊಂಡಿರುತ್ತೆ. ಅಲ್ಲಿ ಅಳಿವಿನಂಚಿಗಿದ್ದಾವೆ ಇವು, ಮುಂದೊಂದಿನ ಇರಲ್ಲ ಅಂತ ಅರ್ಥ. ಗಾರಿಯಲ್ಗಳಿಗೆ ಹೆಸರುವಾಸಿ ನೋಡಿ. ಬಕೀರ್ ಪಕ್ಷಿಧಾಮ, ಯಾವ ಪಕ್ಷಿಧಾಮ? ಬಕೀರ್ ಪಕ್ಷಿಧಾಮ ಇದೆ ನೋಡಿ, ದಿಸ್ ಒನ್ ಇಸ್ ದ ಬಕೀರ್ ಪಕ್ಷಿಧಾಮ. ಹೌದಾ, ವಲ್ಲಾಗೋ ಅಟ್ಟು ಅನ್ನುವಂಥ ಒಂದು ಮೀನದು, ಫಿಶ್. ದಿಸ್ ಇಸ್ ದ ವೆರಿ ಫೇಮಸ್ ನೇಮ್, ವಲ್ಲಾಗೋ ಅಟ್ಟು. ಹೌದಾ, ಅದಕ್ಕೆ ಒಂದು ಪ್ರದೇಶ ಆಗಿರುತ್ತೆ, ಆ ಒಂದು ಪ್ರದೇಶದ ಆಶ್ರಯ ತಾಣ. ಪಾರ್ವತಿ ಆಗ್ರಾ ಪಕ್ಷಿಧಾಮ, ಇದು ಅಂದರೆ ಸರ್ವಕಾಲೀನ ಸಿಹಿ ನೀರಿನ ಒಂದು ಸರೋವರ ಆಗಿರುತ್ತೆ. ಪಾರ್ವತಿ, ದಿಸ್ ಇಸ್ ಪಾರ್ವತಿ. ಸಮಸ್ಪುರ್ ಪಕ್ಷಿಧಾಮ, ಪಲ್ಲಾಸ್ ಮೀನು ಇಲ್ಲಿದೆ ನೋಡಿ, ದಿಸ್ ಇಸ್ ದ ಪಲ್ಲಾಸ್ ಮೀನು ಹದ್ದು, ಮೀನನ್ನು ಬೇಟೆಯಾಡುವ ಪಲ್ಲಾಸ್ ಮೀನು ಹದ್ದು ಮತ್ತು ಈಜಿಪ್ಟ್ ರಣಹದ್ದು ಇಲ್ಲಿ ಕಂಡು ಬರ್ತವೆ. ಎಲ್ಲಿ? ಸಮಸ್ಪುರ್. ದಿಸ್ ಒನ್ ಈಸ್ ಸಮಸ್ಪುರ್ ಇಲ್ಲಿದೆ ನೋಡಿ, ದಿಸ್ ಒನ್ ಈಸ್ ಸಮಸ್ಪುರ್. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ಬಿಹಾರ್. 11ರಲ್ಲಿ ಬಿಹಾರ್ ಬಂದಿವಿ ನಾವೀಗ. ಬಿಹಾರದಲ್ಲಿ ಗೋಕುಲ ಜಲಾಶಯ ನೋಡಿ, ಬಿಹಾರ್ ಇಲ್ಲಿದೆ ನೋಡಿ, ಗೋಕುಲ ಜಲಾಶಯ ಬಿಹಾರ್. ಗಂಗಾ ನದಿ ದಕ್ಷಿಣ ತುದಿಯಲ್ಲಿರ್ತಕ್ಕಂಥ ಇದು ಕುದುರೆಲಾಳಾಕಾರದ ಸರೋವರ. ಗಂಗಾ ನದಿಗೆ ಇದೆ ಇದು, ಕುದುರೆಲಾಳಾಕಾರದ ಸರೋವರ, ಆಕ್ಸಿಬೋಲೆಕ್ಸ್ ಅಂತ ಕರಿತೀವಿ. ನಗಿ ಪಕ್ಷಿಧಾಮ, ಕೃತಕ ನಗಿ ಅಣೆಕಟ್ಟಿಂದ ಜೌಗು ಪ್ರದೇಶವಾಗಿದೆ. ಅಲ್ಲಿ ನಗಿ ಎನ್ನುವಂಥ ಒಂದು ಪಕ್ಷಿಧಾಮ ಇದೆ, ಇಲ್ಲಿ ಕೃತಕ ಅಣೆಕಟ್ಟು ಕಟ್ಟೋದ್ರಿಂದ ಅದು ಆಗಿದೆ. ನಕ್ಟಿ ಅಂತ ಅಲ್ಲೇ ಬರುತ್ತೆ, ನಿಲ್ಲಿದೆ ನಕ್ಟಿ ಇಲ್ಲೇ ಬರುತ್ತೆ, ಇದೇ ಪ್ಲೇಸಲ್ಲಿ ನಕ್ಟಿ. ಕನ್ವರ್ ಬರುತ್ತೆ, ಅಪ್ಪರ್ ಜೀಲ್ ಅಂತ ಬರುತ್ತೆ ನೋಡಿ, ಕನ್ವರ್ ಅಂತ ಬರುತ್ತೆ. ಹೌದಾ, ಗೋಗಾಬಿಲ್ ಅಂತ ಬರುತ್ತೆ. ಆಮೇಲೆ ಉದಯ್ಪುರ್ ಅಂತಿದೆ, ನಗಿ ಅಂತಿದೆ, ಗೋಗಾಬಿಲ್. ಹೌದಾ, ಈ ಒಂದು ಪ್ರದೇಶದಲ್ಲಿ ಬರ್ತವೆ, ಅಲ್ಲಿ ಬಿಹಾರಿನ ಭಾಗದಲ್ಲಿ. ಹೌದಾ, ಇದೆ ಗೋಗಾಬಿಲ್, ನಕ್ಟಿ, ನಗಿ, ಗೋಕುಲ್, ಕನ್ವರ್, ಅಪ್ಪರ್ಜಿ. ಹೌದಾ, ಈ ರೀತಿ ಒಂದು ಪ್ರದೇಶಗಳೆಲ್ಲ ಇಲ್ಲಿ ಬರ್ತವೆ. ವಿಶೇಷವಾಗಿ ಕೆಂಪು ತಲೆಯ ರಣಹದ್ದುಗಳು ಎಲ್ಲಿ ಗೊತ್ತಾ? ಕನ್ವರ್ ಬಿಲ್ದಲ್ಲಿ ಕೆಂಪು ತಲೆಯ ರಣಹದ್ದುಗಳು, ಬಿಳಿ ಬೆನ್ನಿನ ರಣಹದ್ದುಗಳು ಇಲ್ಲಿ ಕಂಡು ಬರ್ತವೆ. ಎಲ್ಲಿ? ಕನ್ವರ್ ಬಿಲ್ದಲ್ಲಿ. ದಿಸ್ ಈಸ್ ನೋಡಿ, ಈ ರೀತಿ ನೋಡಿ, ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದುಗಳು ಇಲ್ಲಿ ಕಂಡು ಬರ್ತವೆ. ವೋಲ್ಚರ್ ಅಂತ ಕರಿತೀವಿ ನಾವು ರಣಹದ್ದುಗಳಿಗೆ. ಹೌದಾ, ಎಸ್. ರಾಜಸ್ಥಾನ್, ಕಿಯೋಲಾಡಿಯೋ ವೆರಿ ಇಂಪಾರ್ಟೆಂಟ್. ಯುನೆಸ್ಕೋ ಪಟ್ಟಿಗೆ ಸೇರಿದ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಇದು.
ಚಿಲ್ಕ ಮತ್ತು ಭಾರತದ ಮೊದಲ ರಾಮ್ಸಾರ್ ತಾಣ. ಭಾರತದ ಮೊದಲ ರಾಮ್ಸಾರ್ ತಾಣ ಚಿಲ್ಕ ಜೊತೆಗೆ ಇದೂ ಆಗಿರುತ್ತೆ. ಯಾವುದು? ಕಿಯೋಲಾಡಿಯೋ ಅನ್ನುವಂಥದ್ದು ಗೊತ್ತಿರಲಿ. ಭಾರತದ ಎರಡು ಪ್ರಮುಖ, ಚಿಲ್ಕ್ ಬಂದುಬಿಟ್ಟು ಒಡಿಸ್ಸಾ, ಕಿಯೋಲಾಡಿಯೋ ಬಂದುಬಿಟ್ಟು ರಾಜಸ್ಥಾನ್. ಭಾರತದ ಎರಡು ಪ್ರಥಮ ಏನಾಗಿರ್ತವೆ? ರಾಮ್ಸಾರ್ ತಾಣದ ಪಟ್ಟಿಯಲ್ಲಿ ಬರ್ತವೆ. ಕಿಯೋಲಾಡಿಯೋ ಇಲ್ಲಿದೆ ನೋಡಿ, ದಿಸ್ ಇಸ್ ದ ಕಿಯೋಲಾಡಿಯೋ. ಒಂದು ನಿಮಿಷ, ದಿಸ್ ಇಸ್ ಕಿಯೋಲಾಡಿಯೋ. ಹೌದಾ? ನೆಕ್ಸ್ಟು ಸಿಲಿಸೇರಿ ಸರೋವರ. ಅರಾವಳಿ ಬೆಟ್ಟದ ಸಾಲಿನಲ್ಲಿ ರೂಪರೇಲ್ ನದಿಯ ಉಪನದಿಗೆ ನಿರ್ಮಿಸಲಾದ ಒಂದು ಪ್ರಮುಖ ಅಣೆಕಟ್ಟು ಸಿಲಿಸೇರಿ ಸರೋವರ. ಹೌದಾ? ಇಲ್ಲಿ ಅರಾವಳಿ. ಹೌದಾ? ಎಸ್. ನೆಕ್ಸ್ಟ್ ಮೆನಾರ್ ಜೋಗು ಪ್ರದೇಶ. ಇದು ಬೆನ್ನಿನ ರಣಹದ್ದು ಮತ್ತು ಉದ್ದ ಕೊಕ್ಕಿನ ರಣಹದ್ದುಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿದೆ ನೋಡಿ, ಉದ್ದದ ಕೊಕ್ಕಿನ ರಣಹದ್ದುಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಬಿಳಿ ಬೆನ್ನಿನ ರಣಹದ್ದು ಮತ್ತು ಉದ್ದ ಕೊಕ್ಕಿನ. ನೆಕ್ಸ್ಟು ಯಾವುದಿದು? ಮೆನಾರ್ ಜೋಗು ಪ್ರದೇಶ. ಎಲ್ಲಿದೆ? ಇಲ್ಲಿದೆ ನೋಡಿ, ಮೆನಾರ್ ಜೋಗು ಪ್ರದೇಶ, ರಾಜಸ್ಥಾನ್. ಕಿಚಾನ್ ಜೋಗು, ಇದು ಡಿಮೋಯಿಸಲ್ ಕೊಕ್ಕರೆಯ ಆಶ್ರಯ. ಇಲ್ಲಿದೆ ನೋಡಿ, ಡಿಯೋಮಿಸಲ್. ಇದು ಅಳಿವಿನಂಚಿಗೆ ಇರ್ತಕ್ಕಂಥ ಆಶ್ರಯ ತಾಣವಾಗಿರ್ತಕ್ಕಂಥದ್ದು ಕಿಚಾನ್. ಎಲ್ಲಿದೆ? ದಿಸ್ ಒನ್. ಓಕೆನಾ? ಸಾಂಬಾರ್ ಸರೋವರ. ಭಾರತದ ಅತಿ ದೊಡ್ಡ ಲವಣಾಂಶ ಭರಿತ ಸರೋವರ, ರಾಜಸ್ಥಾನದ ಅತಿ ದೊಡ್ಡ ಸರೋವರವಾಗಿರ್ತಕ್ಕಂಥದ್ದು ಇದು. ಇಲ್ಲಿ ಯಾವುದಂತ ಬಂದಾಗ ಫ್ಲೆಮಿಂಗೋ ಪಕ್ಷಿಗೆ ಆವಾಸ ಸ್ಥಾನ. ದಿಸ್ ಇಸ್ ದ ರಾಜಹಂಸ. ಫ್ಲೆಮಿಂಗೋ ಪಕ್ಷಿಗೆ ಆವಾಸ ಸ್ಥಾನ ಆಗಿರುತ್ತೆ. ಯಾವುದು? ಸಾಂಬಾರ್. ಇದರಂಗ ಇವು ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಪ್ರಮುಖ ಏನಾಗಿರ್ತಾವೆ ಅಂತಂದರೆ ಜೋಗು ಪ್ರದೇಶಗಳಾಗಿರ್ತವೆ, ರಾಮ್ಸಾರ್ ತಾಣಗಳಾಗಿರ್ತವೆ. ಗುಜರಾತ್, ದಿಸ್ ಬ್ಲ್ಯಾಕ್ ಏನು ಕಾಣ್ತಿದ್ದಾವಲ್ವ, ಇವೆಲ್ಲ ಗುಜರಾತ್. ನಲ್ ಸರೋವರ ಗುಜರಾತಿನ ಅತಿ ದೊಡ್ಡ ಸರೋವರ ಆಗಿರುತ್ತೆ. ಯಾವ ಸರೋವರ ಅಂತ ಬಂದಾಗ ನಲ್ ಸರೋವರ ಅತಿ ದೊಡ್ಡ ಸರೋವರ. ಹೌದಾ? ನೋಡಿ, ಥಾರ್ ಮರುಭೂಮಿಯ ಅತಿ ದೊಡ್ಡ ಜೌಗು ಪ್ರದೇಶವಾಗಿರ್ತಕ್ಕಂಥದ್ದು ವಾದ್ವಾನ್ ಜೌಗು ಪ್ರದೇಶ. ಪಲ್ಲಾಸ್ ಮೀನು ಹದ್ದುಗೆ ಹೆಸರುವಾಸಿ. ಅವಳು ನೋಡಿದ್ವಲ್ಲ, ಪಲ್ಲಾಸ್, ಇದು ಮೀನನ್ನು ಹಿಡಿಯುವಂಥ ಒಂದು ಪ್ರಮುಖ. ಯಾವುದಂತ ಬಂದಾಗ ವಾದ್ವಾನ್. ದಿಸ್ ಈಸ್ ವಾದ್ವಾನ್. ನೆಕ್ಸ್ಟ್ ಕಿಚಾಡಿಯಾ ವನ್ಯಜೀವಿ ಅಭಯಾರಣ್ಯ. ಕೃತಕ ಸಿಹಿನೀರಿನ ಜೌಗು ಪ್ರದೇಶವಾಗಿರ್ತಕ್ಕಂಥದ್ದಾಗಿರುತ್ತೆ ಕಿಚಾಡಿಯಾ. ಇಲ್ಲಿದೆ ನೋಡಿ, ಕಚ್ದಲ್ಲಿ ಬರುತ್ತೆ. ಹೌದಾ? ಕಚ್ದಲ್ಲಿ ಬರುತ್ತೆ. ತೋಲ್ ಸರೋವರ, ಇದು ಕೃತಕ ಸರೋವರವಾಗಿರ್ತಕ್ಕಂಥದ್ದಾಗಿರುತ್ತೆ. ಆ ಸರೋವರ ತೋಲ್ ಎನ್ನುವಂಥ ಒಂದು ಸರೋವರ. ನಲ್ಲಾಯಿತು, ಇಲ್ಲಿ ಕಿಚಾಡಿಯಾ, ಚಾರಿದಾನ್. ಇಲ್ಲಿದೆ ನೋಡಿ, ತೋಲ್ ಸರೋವರ. ಹೌದಾ? ಈ ರೀತಿ ಅಲ್ಲಿ 5 ಬರ್ತವೆ ಒಟ್ಟು. ಎಲ್ಲಿ ಅಂತ ಬಂದಾಗ ಗುಜರಾತಿನಲ್ಲಿ. ಮಧ್ಯಪ್ರದೇಶ್, ದಿಸ್ ಇಸ್ ದ ಮಿಡಲ್, ಮಧ್ಯಪ್ರದೇಶ್. ಹೌದಾ? ಪಿಂಕ್ ಕಾಣ್ತಿದೆ ಅಲ್ವಾ ನಿಮಗಿಲ್ಲಿ? ಪಿಂಕಲ್ಲಿ 4 ಕಾಣ್ತಿದ್ದಾವಲ್ವಾ? ಇವು 4 ಎಲ್ಲಿ ಅಂತಂದರೆ ಮಧ್ಯಪ್ರದೇಶ್. ನೋಡಿ, 5 ಇದಾವಲ್ಲಿ, ಸಾರಿ. ಭೋಜ್ ಜೋಗು ಪ್ರದೇಶ. ದಿಸ್ ಇಸ್ ದ ಭೋಜ್ ಜೋಗು ಪ್ರದೇಶ 1. ಇದು ಕೋಲ್ಲನ್ಸ್ ನದಿಯಿಂದ ರೂಪುಗೊಂಡಿರ್ತಕ್ಕಂಥದ್ದು. ಸಾಕ್ಯ ಸಾಗರ, ಮಾಧವ ರಾಷ್ಟ್ರೀಯ ಉದ್ಯಾನವನವನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಯಾವ ಸಾಗರ? ಸಾಕ್ಯ ಸಾಗರ್. ಹೌದಾ? ತವಾ ಜಲಾಶಯ, ಇದು ಅಳಿವಿನಂಚಲಿರುವ ಟಾರ್ ಮಹಾಶಿರ್ ಮೀನು. ಇಲ್ಲಿದೆ ನೋಡಿ, ದಿಸ್ ಇಸ್ ದ ಟಾರ್ ಮಹಾಶಿರ್ ಮೀನು, ಅಳಿವಿನಂಚಲಿದೆ. ಇಲ್ಲೇ ಇನ್ನೊಂದು ಬರುತ್ತೆ, ವಲ್ಲಾಗೋ ಅಟ್ಟು ಎನ್ನುವಂಥ ಇನ್ನೊಂದು ಮೀನು ಬರುತ್ತೆ. ಈ 2 ಮೀನುಗಳಿಗೆ ಒಂದು ಆಶ್ರಯ ನೀಡುವಂಥದ್ದು ತವಾ ಜಲಾಶಯ ಆಗಿರುತ್ತೆ. ಮೀನುಗಾರಿಕೆಗೆ ಫೇಮಸ್ ಆ ಒಂದು ಪ್ರದೇಶ ತವಾ. ಹೌದಾ? ನರ್ಮದಾ ಹರಿದು ಹೋಗ್ತಿದೆ ನೋಡಿ ಅಲ್ಲಿ. ಯಶವಂತ ಸಾಗರ್ ಬೀರ್ ನದಿಯ ಜಲಾನಯನ ಪ್ರದೇಶಕ್ಕೆ ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಯಶವಂತ ಸಾಗರ್. ಇನ್ನೊಂದು ಸಿರ್ಪುರ್ ಇಲ್ಲೇ ಬರುತ್ತೆ, ಸಿರ್ಪುರ್. ಹೌದಾ? ಈ ರೀತಿ ಒಟ್ಟು 5 ಈ ಒಂದು ಪ್ರದೇಶದಲ್ಲಿ ಇದಾವೆ ಅಂತಂದರೆ ಜೌಗು ರಾಮ್ಸಾರ್ ತಾಣಗಳಿದ್ದಾವೆ. ಒಂದು ಇಲ್ಲಿದೆ ನೋಡಿ, 1, 2, 3, 4, 5 ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಮ್ಸಾರ್ ತಾಣಗಳು. ನೆಕ್ಸ್ಟ್ ಛತ್ತೀಸ್ಗಢ. ಕೋಪ್ರಾ ಜಲಾನಯನ ಮಹಾನದಿಯ ಪ್ರದೇಶದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಕೋಪ್ರಾ ಎನ್ನುವಂಥ ಒಂದು ಜಲಾನಯ, ಇಲ್ಲಿ ಬ್ಲ್ಯಾಕ್ ಕಾಣ್ತಿದಾವಲ್ವ, ಇವು ಛತ್ತೀಸ್ಗಢ ನೋಡಿ. 1 ಕೋಪ್ರಾ. ಹೌದಾ? ಜಾರ್ಖಂಡ್ನಲ್ಲಿ ಉದ್ವಾ ಸರೋವರ. ಎಲ್ಲಿ? ಜಾರ್ಖಂಡ್ನಲ್ಲಿ ಬರ್ತಕ್ಕಂಥದ್ದು ಉದ್ವಾ ಸರೋವರ. ನೆಕ್ಸ್ಟು ಪಶ್ಚಿಮ ಬಂಗಾಲ್. ಇಲ್ಲಿ ಕೆಳಗಡೆ ಬನ್ನಿ, ಪಶ್ಚಿಮ ಬಂಗಾಲ್. ಈ ಒಂದು ಪ್ಲೇಸ್, ಸಾರಿ, ಇಲ್ಲಿದೆ ನೋಡಿ, ಸುಂದರ್ಬನ್ಸ್. ಇಲ್ಲಿ ನಿಮ್ಮ ಪಿಂಕ್ ಕಲರ್ ಇದಾವಲ್ವ, ಒಂದು ಸುಂದರ್ಬನ್ಸ್ ಮುಖಜ ಭೂಮಿ. 2ನೇದು ಯಾವುದು? ಈಸ್ಟ್ ಕೋಲ್ಕತ್ತಾ. ಭಾಳ ಇಂಪಾರ್ಟೆಂಟ್. ಭಾರತದ ಅತಿ ದೊಡ್ಡ ರಾಮ್ಸಾರ್ ತಾಣ ಪ್ರಥಮ ಅಂತ ಬಂದಾಗ ಕಿಯೋಲಾಡಿಯೋ ಚಿಲ್ಕ, ಅತಿ ದೊಡ್ಡ ಅಂತ ಬಂದಾಗ ಸುಂದರ್ಬನ್ಸ್, ಅತಿ ಚಿಕ್ಕ ಅಂತ ಬಂದಾಗ ಬರುತ್ತೆ, ಹೇಳ್ತೀನಿ, ಹರಿಕೆ ಅಂತ ಬರುತ್ತೆ. ಭಾರತದ ಅತಿ ದೊಡ್ಡ ರಾಮ್ಸಾರ್ ತಾಣವಾಗಿದೆ. ಇಲ್ಲಿ ಇರವಾಡಿ ಡಾಲ್ಫಿನ್ಗಳು ಇಲ್ಲಿದೆ ನೋಡಿ. ದಿಸ್ ಇಸ್ ಇರವಾಡಿ ಡಾಲ್ಫಿನ್. ಭಾಳ ಅಳಿವಿನಂಚಿ ಇರ್ತಕ್ಕಂಥ ಪ್ರಾಣಿಗಳಾಗಿದ್ದಾವೆ.
ಇಲ್ಲಿ ಹುಲಿ ಬರುತ್ತೆ, ಮ್ಯಾಂಗ್ರೋವ್ಸ್ ಕಾಡಲ್ಲಿ ಬರ್ತಕ್ಕಂಥ ಮ್ಯಾಂಗ್ರೋವ್ಸ್ ಟೈಗರ್, ಸುಂದರ್ಬನ್ಸ್ ಟೈಗರ್ಸ್ಗಳು ಬರ್ತವೆ. ಪೂರ್ವ ಕಲ್ಕತ್ತಾ ವಿಶ್ವದ ಅತಿ ದೊಡ್ಡ ಮತ್ಸ್ಯ ಸಾಕಾಣಿಕಾ ಕೃತಕ ಸರೋವರವಾಗಿರುತ್ತೆ. ಇಲ್ಲಿದೆ ನೋಡಿ, ಈಸ್ಟರ್ನ್ ಕಲ್ಕತ್ತಾ ಮತ್ಸ್ಯ ಉತ್ಪಾದನೆಗೆ ಪ್ರಸಿದ್ಧ ಪಡೆದಿರ್ತಕ್ಕಂಥದ್ದು. ಈ ರೀತಿ ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಹೌದಾ, ಒಡಿಸ್ಸಾ. ಇಲ್ಲಿ ಬ್ಲ್ಯಾಕ್ ಇದಾವಲ್ವಾ, ಇವೆಲ್ಲ ನಮಗೇನೆಂದರೆ ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಪ್ರಮುಖ ರಾಮ್ಸಾರ್ ತಾಣಗಳು. ಚಿಲ್ಕಾ ನೋಡಿ, ಭಾರತದ ಪ್ರಥಮ ಇದನ್ನು ಬರುತ್ತೆ, ಮೊದಲ ರಾಮ್ಸಾರ್ ತಾಣ, ಅದನ್ನೂ ಮೊದಲ ಕಿಯೋಲಾಡಿಯೋ. ಇದು ಒಂದು ಉಪ್ಪು ನೀರಿನ ಸರೋವರ, ಇರವಾಡಿ ಡಾಲ್ಫಿನ್ಗಳಿಗೆ ಮತ್ತು ಇತರೆ ವಲಸೆ ಹಕ್ಕಿಗಳಿಗೆ ಆವಾಸ ಸ್ಥಾನ. ಬಿತರ್ಕನಿಕಾ ಮ್ಯಾಂಗ್ರೋವ್ಸ್, ಒನ್ ಆಫ್ ದ ಮೋಸ್ಟ್ ಇಂಡಿಯನ್ ಹೈಯೆಸ್ಟ್ ಕ್ರೊಕೊಡೈಲ್ಸ್ ಎಲ್ಲಿ ಕಂಡು ಬರ್ತಾವೆ ಅಂದರೆ ಬಿತರ್ಕನಿಕಾ ನ್ಯಾಷನಲ್ ಪಾರ್ಕ್, ಬಿತರ್ಕನಿಕಾ ಮ್ಯಾಂಗ್ರೋವ್ಸ್. ಇದು ಉಪ್ಪು ನೀರಿನ ಮೊಸಳೆಗಳು. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಸಾಲ್ಟ್ ಕ್ರೊಕೊಡೈಲ್ಸ್. ಅಂಡಮಾನ್ ನಿಕೋಬಾರ್ದಲ್ಲಿ ಬರುತ್ತವೆ ಸಾಲ್ಟ್ ಕ್ರೊಕೊಡೈಲ್, ಗ್ರೇಟ್ ನಿಕೋಬಾರ್ದಲ್ಲಿ, ಹೌದಾ. ಉಪ್ಪು ನೀರಿನ ಮೊಸಳೆ ಮತ್ತು ಅಲಿವರ್ ರೆಡ್ಲಿ ಆಮೆ ಇಲ್ಲಿ ಬಂದು ಗೂಡು ಕಟ್ತವೆ. ನಿಮಗೆ ಗೊತ್ತಲ್ವಾ, ಬಿತರ್ಕನಿಕಾದಲ್ಲಿ ಒಡಿಸ್ಸಾಕ್ಕೆ ಬರ್ತವೆ ಅಲಿವರ್ ರೆಡ್ಲಿ ಆಮೆಗಳು. ಎಲ್ಲಿ? ದಕ್ಷಿಣ ಅಮೆರಿಕದ ಗ್ಯಾಲಪಗೋಸ್ ದ್ವೀಪದಿಂದ ಒಡಿಸ್ಸಾಕ್ಕೆ ಬಂದು ತಮ್ಮ ಒಂದು ಸೀಸನ್ನಲ್ಲಿ ಅಲ್ಲಿ ಗೂಡನ್ನು ಕಟ್ಟತಕ್ಕಂಥದ್ದಾಗಿರುತ್ತೆ ಬಿತರ್ಕನಿಕಾ. ಸತ್ಕೋಸಿಯಾ, ಇದು ಬಿತರ್ಕನಿಕಾ, ಇದು ಚಿಲ್ಕಾ, ಇದು ಸತ್ಕೋಸಿಯಾ. ಸತ್ಕೋಸಿಯಾ ಇಲ್ಲೊಡಿಗ ಮಹಾನದಿಯದಲ್ಲೇ ಬರುತ್ತೆ. ಮಹಾನದಿಯಿಂದ ರೂಪುಗೊಂಡ ಇದು ಜೀವ ವೈವಿಧ್ಯಮಯ ತಾಣ ಮತ್ತು ಹುಲಿ ಮೀಸಲು ಪ್ರದೇಶವಾಗಿದೆ. ನೋಡಿ, ಬಿತರ್ಕನಿಕನು ಮಹಾನದಿ ತೀರದ ಪ್ರದೇಶದಲ್ಲೇ ಇದೆ, ಸತ್ಕೋಸಿಯನು ಮಹಾನದಿ ತೀರದ ಪ್ರದೇಶದಲ್ಲೇ ಇದೆ. ತಂಪಾರ್ ಇಲ್ಲಿದೆ ನೋಡಿ, ಕರಾವಳಿ ತೀರ ಪ್ರದೇಶದಲ್ಲಿ. ಒಂದು ದೊಡ್ಡ ಸಿಂಧಿನ ಸರೋವರ ಸ್ಥಳೀಯ ಜೀವ ವೈವಿಧ್ಯತೆ ಮತ್ತು ಪ್ರವಾಸೋದ್ಯಮಕ್ಕೆ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಹಿರಾಕುಡ್ ಜಲಾಶಯ ಗೊತ್ತಲ್ಲ, ಭಾರತ ಅತಿ ಉದ್ದವಾದ ಒಂದು ಏನು ಮಹಾನದಿ ಅಡಲಾಗಿ ನಿರ್ಮಿಸಲಾದ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು. ಭಾರತದ ಅತಿ ದೊಡ್ಡ ಮಾನವ ನಿರ್ಮಿತ ಜಲಾಶಯದಲ್ಲಿ ಒಂದಾಗಿದ್ದು, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಮೀನು ಸಂಖ್ಯೆ ಮತ್ತು ಜಲಪಕ್ಷಿಗಳಿಗೆ ಬೆಂಬಲಿಸುತ್ತಂಥದ್ದು. ಹನ್ಸುಪಾ ಸರೋವರ, ಮಹಾನದಿ ಜಲಾನಯನ ನೋಡಿ, ಎಲ್ಲ ಮಹಾನದಿ ಜಲಾನಯನ ಪ್ರದೇಶದಲ್ಲೇ ಬರ್ತಿದ್ದಾವೆ. ಹನ್ಸುಪಾ ಸರೋವರ, ಹೌದಾ, ನೋಡಿ ಇಲ್ಲೇ ಈಗ ಮಹಾನದಿ ಜಲಾನಯನ ಪ್ರದೇಶ. ಈಗ ಬಿತರ್ಕನಿಕಾ ಇದೆ ಒಂದು ಪ್ಲೇಸಲ್ಲಿ, ಹೌದಾ. ಇವೆಲ್ಲ ಎಲ್ಲಿ ಅಂತಂದರೆ ಎಲ್ಲಿ ಕಂಡು ಬರ್ತವೆ? ಒಡಿಸ್ಸಾ, ಆಂಧ್ರ ಪ್ರದೇಶ್. ನೋಡಿ ಇಲ್ಲಿ ಒಂದೇ ಇದೆ, ಕೊಲ್ಲೇರು ಪಿಂಕಲ್ಲಿ ಕಾಣ್ತಾ ಇದೆ ಅಲ್ವಾ. ಈ ಕಡೆ ನೋಡಿ, ಈ ಕಡೆ ಕೃಷ್ಣ ಇದೆ, ಈ ಕಡೆ ಗಂಗಾ ಇದೆ. ಆಗ ಈ ಕಡೆ ಗೋದಾವರಿ ಇದೆ, ಈ ಕಡೆ ಕೃಷ್ಣ ಇದೆ, ನಡುವೆ ಕೊಲ್ಲೇರು ಇದೆ. ನೋಡಿ, ಕೃಷ್ಣ ಗೋದಾವರಿ ನದಿ ಮುಖಜ ಭೂಮಿಯ ನಡುವೆ ಕಂಡು ಬರ್ತಕ್ಕಂಥ ಒಂದು ಸಿಹಿನೀರಿನ ಸರೋವರ. ಗೋವಾದಲ್ಲಿದೆ ನೋಡಿ ಇಲ್ಲಿ ನಂದ ಸರೋವರ, ಜುವಾರಿ ನದಿಗೆ ಪ್ರಮುಖ ಉಪನದಿಯಾದ ಇಲ್ಲಿ ನೊಳಗೊಂಡಿರ್ತಕ್ಕಂಥದ್ದು. ಇದನ್ನು ಸಹ ಏನಾಗಿದೆ ಅಂತಂದರೆ ಈ ಒಂದು ರಾಮ್ಸಾರ್ ತಾಣಕ್ಕೆ ಇದಾಗಿದೆ, ನಂದ ಸರೋವರ, ರಾಮ್ಸಾರ್ ಪ್ಲೇಸ್. ಮಹಾರಾಷ್ಟ್ರ ಇಲ್ಲಿದೆ ನೋಡಿ, ನಿಮಗೇನು ಮಹಾರಾಷ್ಟ್ರದಲ್ಲಿ ಇಲ್ಲೆಲ್ಲ ಕಾಣ್ತಿದ್ದಾವಲ್ವ, ಇಲ್ಲಿಗ ಈ ಬ್ಲೂ ಕಲರ್ ಕಾಣ್ತಿದ್ದಾವಲ್ವ, ಇವೆಲ್ಲ ಮಹಾರಾಷ್ಟ್ರ. ನಂದೂರು, ಮಹದೇಶ್ವರ್, ನಾಸಿಕ್ ಜಿಲ್ಲೆಯ ನಿಫಡ್ ತಾಲೂಕಿನ, ಇದು ಸಾಮಾನ್ಯವಾಗಿ ಮಹಾರಾಷ್ಟ್ರದ ಭರತಪುರ ಎಂದು ಕರೆಯಲಾಗುತ್ತದೆ. ಇಲ್ಲಿದೆ ನೋಡಿ, ದಿಸ್ ಒನ್ ಗೋದಾವರಿ ನದಿ ಹತ್ರ ಬರುತ್ತೆ. ಲೂನಾರ್ ಸರೋವರ ಗೊತ್ತಲ್ವಾ, ಭಾರತದ ಏಕೈಕ ಉಲ್ಕಾಪಾತ ಸರೋವರ ಆಗಿರ್ತಕ್ಕಂಥ ಲೂನಾರ್ ಸರೋವರ. ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಹ್ಯಾಲೋ ಆರ್ಕಿ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಇದೆ, ಅದರಿಂದ ಈ ನೀರು ಕೆಂಪಿರುತ್ತೆ, ಹೌದಾ. ಆಮೇಲೆ ಥಾಣೆ, ಮಹಾರಾಷ್ಟ್ರದ, ಇಲ್ಲಿ ಥಾಣೆ ಕ್ರೇಕ್ ಫ್ಲೆಮಿಂಗೋ, ದಿಸ್ ಇಸ್ ಫೇಮಸ್. ಇಲ್ಲಿ ಥಾಣೆ ಕ್ರೇಕ್ ಫ್ಲೆಮಿಂಗೋ, ಇಲ್ಲಿ ನೋಡಗ ಒಂದು ಲುನಾರ್, ಥಾಣೆ ಕ್ರೇಕ್, ಇನ್ನೊಂದು ನಂದೂರು ಮಹದೇಶ್ವರ್, ಹೌದಾ. 3 ಮಹಾರಾಷ್ಟ್ರ. ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಬರ್ತವೆ ನೋಡಿ, ದಿಸ್ ಈಸ್ ದ ಕರ್ನಾಟಕ. ಇಲ್ಲಿ ಕಾಣ್ತಿದ್ದಾವಲ್ಲ, ಇವು 4 ಬ್ಲ್ಯಾಕಲ್ಲಿದೆ ನೋಡಿ. ಅಂಕಸಮುದ್ರ, ಅಘನಾಶಿನಿ, ಮಾಗಡಿ, ರಂಗನತಿಟ್ಟು ಮಂಡ್ಯದಲ್ಲಿ ಬರುತ್ತೆ. ಕೊಕ್ಕರೆ ಬೆಳ್ಳೂರು ಫೇಮಸ್ ಅಲ್ಲಿ. ಇಲ್ಲಿ ಪಕ್ಷಿಗಳ ಕಾಶಿ ಅಂತಲೇ ಇದು ಪ್ರಸಿದ್ಧ ಪಡೆದಕ್ಕಂಥದ್ದು. ಕಾವೇರಿ ನದಿಯ ಉದ್ದಕ್ಕೂ ಇರುವ ಒಂದು ಪಕ್ಷಿಯ ಒಂದು ವೈವಿಧ್ಯತೆ ಹೆಸರನ್ನು ಒಳಗೊಂಡಿರ್ತಕ್ಕಂಥ ರಂಗನತಿಟ್ಟು, ಮಂಡ್ಯ, ಕಾವೇರಿ ನದಿ. ಅಂಕಸಮುದ್ರ ಪಕ್ಷಿಧಾಮ ಅಂತ ಬಂದಾಗ ವಿಜಯನಗರದಲ್ಲಿ ಬರ್ತಕ್ಕಂಥದ್ದು ಹೊಸಪೇಟೆ. ಇದು ಅತಿ ದೊಡ್ಡ ಸಂಖ್ಯೆಯ ಪೋಷಿತ ಮಾನವ ನಿರ್ಮಿತ ಒಂದು ನೀರಾವರಿ ಟ್ಯಾಂಕ್ ಆಗಿರ್ತಕ್ಕಂಥದ್ದು ಜಲಪಕ್ಷಿಗಳಿಗೆ. ಮಾಗಡಿ, ಗದಗಲ್ಲಿ ಬಾರ್ ಹೆಡೆಡ್ ಗೂಸ್ ಅಂತ ಬರೆದಿದೆ ಹುಡುಗ, ಬಾರ್, ಇಲ್ಲಿ ಅದರ ಮೇಲೆ 2 ಬಾರ್ ಇದೆ ನೋಡಿ, ಬ್ಲ್ಯಾಕ್ ಕಲರ್, ಬಾರ್ ಹೆಡೆಡ್ ಗೂಸ್ ಅಂತ ಕರೀತಾರೆ ಇದಕ್ಕೆ. ಮಾಗಡಿ ಇಸ್ ವೆರಿ ಫೇಮಸ್ ಇನ್ ಗದಗ್. ಅಘನಾಶಿನಿ ನದಿ ಮುಖಜ ಭೂಮಿ, ಉತ್ತರ ಕನ್ನಡದಲ್ಲಿ ಬರ್ತಕ್ಕಂಥದ್ದು ಅಘನಾಶಿನಿ ನದಿ ಮುಖಜ ಭೂಮಿ, ಉತ್ತರ ಕನ್ನಡ. ಅಂಕಸಮುದ್ರ ಬಂದುಬಿಟ್ಟು ವಿಜಯನಗರ, ಆಮೇಲೆ ಮಾಗಡಿ ಗದಗ್, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ರಂಗನತಿಟ್ಟು ಮಂಡ್ಯ. ಇಲ್ಲಿ ಅಘನಾಶಿನಿ ನೋಡಗ ಉತ್ತರ ಕನ್ನಡ ನದಿಯ ರೂಪುಗೊಂಡಿದೆ. ಅಘನಾಶಿನಿ ನದಿಗೆ ರೂಪುಗೊಂಡಿರ್ತಕ್ಕಂಥದ್ದು ಮ್ಯಾಂಗ್ರೋವ್ ಸಸ್ಯವರ್ಗಕ್ಕೆ ಸಮೃದ್ಧವಾದ ಪ್ರದೇಶ. ಅಘನಾಶಿನಿ ಮ್ಯಾಂಗ್ರೋವ್ಸ್ ವೆರಿ ಫೇಮಸ್, ಕಾಳಿ ಫೇಮಸ್, ಕುಂದಾಪುರ್ ಫೇಮಸ್, ಹೌದಾ. ಈ ರೀತಿ ಕರ್ನಾಟಕದಲ್ಲಿ 4 ಅನ್ನೋದು ನಿಮಗೆ ಗೊತ್ತಿರಲಿ, 4 ಪ್ರಸ್ತುತ ವೆರಿ ಇಂಪಾರ್ಟೆಂಟ್.
ಅಪ್ಪಿ ಅವ್ನು ಏನು ಮಾಡ್ಬಿಡ್ತಾನೆ ಗೊತ್ತಾ, ಇವು 4 ಕೊಟ್ಟು ಇವು ಜಿಲ್ಲೆಗಳನ್ನು ಇದು ಕೊಡ್ತಾನೆ, ಹೊಂದಿಸ್ಬರಿ ಅಂತ. ಇಲ್ಲ ಡಿಸ್ಟಿಕ್ಗಳು ಕೊಡ್ಬೋದು, ಇಲ್ಲ ರಾಜ್ಯಗಳು ಕೊಡ್ಬೋದು, ಭಾಳ ಹುಷಾರಿರ್ರಿ. ನೆಕ್ಸ್ಟ್ ಕೇರಳ, ವೆಂಬನಾಡು ಕೋಲ್ ಜೌಗು ಪ್ರದೇಶ ಇಲ್ಲಿದೆ ನೋಡಿ. ವೆಂಬನಾಡು ಕರಾವಳಿ ತೀರ ಪ್ರದೇಶದಲ್ಲಿ, ಹೌದಾ. ಭಾರತ ಅತಿ ಉದ್ದವಾದ ಸರೋವರ ಅಂತ ಕರಿತೀವಿ ವೆಂಬನಾಡು ಸರೋವರ. ಇದರ ಪರಿಸರ ಮಹತ್ವ ಮತ್ತು ರಾಷ್ಟ್ರೀಯ ಜಲಮಾರ್ಗ 3 ಬರುತ್ತೆ. ನ್ಯಾಷನಲ್ ವಾಟರ್ ಹೈವೇ 3 ಈ ಒಂದು ಪ್ರದೇಶದಲ್ಲಿ ಬರುತ್ತೆ. ಅಷ್ಟಮುಡಿ ಜೌಗು ಪ್ರದೇಶ ಕೇರಳ, ಇದು ಕರಾವಳಿ ತೀರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಅಷ್ಟಮುಡಿ ಜೌಗು ಪ್ರದೇಶ, ಹೌದಾ. ಎಸ್ ಇರಲಿ. ಸಸ್ತಂಕೋಟ ಇಲ್ಲೇ ಬರುತ್ತೆ ನೋಡಿ, ಇದ್ರ ಕೆಳಗಡೆ ಸಸ್ತಂಕೋಟ ಅಷ್ಟಮುಡಿ ವೆಂಬನಾಡು, ಹೌದಾ. ತಮಿಳುನಾಡು ನೋಡಿ, ಚಿತ್ರಗುಂಡಿ ಪಕ್ಷಿಧಾಮ. ಚಿತ್ರಗುಂಡಿ ಎನ್ನುವಂಥ ಒಂದು ಪಕ್ಷಿಧಾಮ ಎಲ್ಲಿ ಬರುತ್ತೆ, ಈ ಒಂದು ತಮಿಳುನಾಡಲ್ಲಿ ಬರ್ತಕ್ಕಂಥ ಕರಾವಳಿ ತೀರದ ಪ್ರದೇಶದಲ್ಲಿ ಇಲ್ಲಿದೆ ನೋಡಿ, ಚಿತ್ರಗುಂಡಿ ಪಕ್ಷಿಧಾಮ, ಹೌದಾ. ಇಲ್ಲಿ ಅಗ್ನಿಶಿಕೆ, ಶಿವರಕ್ತ ಬಳ್ಳಿ ಅಂತ ಸೇರಿದಂತೆ ಅನೇಕ ಔಷಧಿ ಸಸ್ಯಗಳಿಗೆ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲದೆ ಅಗ್ನಿಶಿಕೆ ತಮಿಳುನಾಡಿನ ರಾಜ್ಯದ ಒಂದು ಹೂವಾಗಿರುತ್ತೆ, ಅಗ್ನಿಶಿಕೆ. ಮನ್ನಾರ್ ಕೊಲ್ಲಿ ಇಲ್ಲಿ ಬರುತ್ತೆ. ದಿಸ್ ಇಸ್ ದ ಗಲ್ಫ್ ಆಫ್ ಮನ್ನಾರ್ ಕೊಲ್ಲಿ, ವೆರಿ ಫೇಮಸ್. ಇದು ಏಕೈಕ ಜಲಜೀವಗೋಳ ಮೀಸಲು ಪ್ರದೇಶ. ಭಾರತದಲ್ಲಿರ್ತಕ್ಕಂಥ ಒಟ್ಟು 18 ಜೀವಗೋಳ ಮೀಸಲು ಪ್ರದೇಶ ಬಯೋಸ್ಫಿಯರ್, ಇದು ಏಕೈಕ ಜಲಗೋಳ ಮೀಸಲು ಪ್ರದೇಶವಾಗಿರ್ತಕ್ಕಂಥದ್ದಾಗಿರುತ್ತೆ. ಇದು ಡುಗಾಂಗ್, ವೆರಿ ಫೇಮಸ್. ದಿಸ್ ಇಸ್ ದ ಡುಗಾಂಗ್. ಇಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವಾಸಿಸುವ ಜೀವಿ. ಸಮುದ್ರ ಆಮೆಗಳು, ಹಸಿರು ಆಮೆಗಳೆಲ್ಲ ಕಂಡು ಬರ್ತವೆ, ಹೌದಾ. ಎಸ್ ಗೊತ್ತಿರಲಿ. ಎಸ್ ನೆಕ್ಸ್ಟ್ ಕೊಂತಕ್ಕುಲ್ಲಂ ಪಕ್ಷಿಧಾಮ, ಹೌದಾ. ಕೊಂತಕ್ಕುಲ್ಲಂ ಪಕ್ಷಿಧಾಮ ಇಲ್ಲಿದೆ ನೋಡಿ. ದಿಸ್ ಇಸ್ ದ ಕೊಂತಕ್ಕುಲ್ಲಂ ಬರ್ಡ್ ಸೆಂಚುರಿ. ದಕ್ಷಿಣ ಭಾರತ ಅತಿ ದೊಡ್ಡ ಜಲ ಪಕ್ಷಿ ಸಂತಾನೋತ್ಪತ್ತಿಗೆ ಪ್ರದೇಶವಾಗಿರ್ತಕ್ಕಂಥದ್ದು. ಕಜಿರಂಕುಲಂ ಪಕ್ಷಿಧಾಮ ಇದೇ ಒಂದು ಪ್ರದೇಶದಲ್ಲಿ ಬರುತ್ತೆ. ಇಲ್ಲೇ ಬರುತ್ತೆ ಕೊಂತಂಕುಲ್ಲಂ, ಕಜಿರಂಕುಲ್ಲಂ ಇದೇ ಪ್ಲೇಸಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ, ಹೌದಾ. ಇಲ್ಲಿ ನೋಡಿ ಸ್ಪಾಟ್ ಬಿಲ್ಡ್ ಇಲ್ಲಿದೆ ನೋಡಿ. ದಿಸ್ ಇಸ್ ದ ಸ್ಪಾಟ್ ಬಿಲ್ಡ್ ಪೆಲಿಕನ್ ಇಲ್ಲಿದೆ ನೋಡಿ. ಹಿಂದೆ ರೀತಿ ಒಂದು ದಪ್ಪವಾಗಿರುತ್ತಲ್ಲ, ಮೀನನ್ನು ಹಿಡ್ಕೊಂಡು ಅಲ್ಲಾಡಿಸ್ತಿರುತ್ತೆ ನೋಡಿ. ಪೆಂಟೆಡ್ ಸ್ಟಾಕ್ ಇಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಪಕ್ಷಿಗಳಾಗಿರ್ತವೆ, ಹೌದಾ. ಕಿರಿಕಲಿ ಪಕ್ಷಿಧಾಮ ಇದು ಪ್ರಸಿದ್ಧ ವೇದಾಂತಂಗಲ್ ಪಕ್ಷಿಧಾಮ ಬಳಿ ವಲಸೆ ಹಕ್ಕಿಗಳಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಕಿರಿಂಕಲ್ ಯಾವುದಾಗಿರುತ್ತೆ, ಪಕ್ಷಿಧಾಮ. ಕರಿಕಿಲಿ ಪಕ್ಷಿಧಾಮ ದಿಸ್ ಒನ್. ನೆಕ್ಸ್ಟ್ ತಮಿಳುನಾಡಲ್ಲೇ 20 ಇದಾವಲ್ಲಿ. ಪಳ್ಳಿಕರಣಿ ತಮಿಳುನಾಡು ರಾಜಧಾನಿ ಚೆನ್ನೈ ಸಮೀಪ ಇರತಕ್ಕಂಥ ಒಂದು ಪ್ರಮುಖ ಪಕ್ಷಿಧಾಮ, ಚೆನ್ನೈ ಬಳಿ ಇರ್ತಕ್ಕಂಥದ್ದು. ಜಾಸ್ತಿ ಎಲ್ಲೇನಿರುತ್ತೆ, ಟೂರಿಸಂ ಇರುತ್ತೆ ಅಂತ ಅರ್ಥ. ಪಿಚಾವರಂ ಮ್ಯಾಂಗ್ರೋಸ್ ಅಂತ ಬಂದಾಗ ಇಲ್ಲಿ ಕರಾವಳಿ ತೀರದ ಪ್ರದೇಶದಲ್ಲಿ ಬರುತ್ತೆ. ಮ್ಯಾಂಗ್ರೋಸ್ ವೆರಿ ಫೇಮಸ್ ಪಿಚಾವರಂ. ತಿಲ್ಲೆ ಎಂಬ ವಿಶಿಷ್ಟ ಮ್ಯಾಂಗ್ರೋಸ್ ಮರವನ್ನು ಇಲ್ಲಿ ಪವಿತ್ರವಾಗಿ ಪೂಜಿಸ್ತಾರೆ ನೋಡಿ, ತಿಲ್ಲೈ. ಪಾಯಿಂಟ್ ಕ್ಯಾಲಿಮರ್ ಇಲ್ಲಿದೆ ನೋಡಿ. ದಿಸ್ ಇಸ್ ದ ಪಾಯಿಂಟ್ ಕ್ಯಾಲಿಮರ್. ಕಾವೇರಿ ಮುಖಜ ಭೂಮಿಯ ದಕ್ಷಿಣದಲ್ಲಿರುವ ಇದು ಕೃಷ್ಣಮೃಗಗಳು ಫೇಮಸ್. ಇಲ್ಲಿ ಇದಕ್ಕೇನು ಕರಿತೀವಿ ಅಂದರೆ ನಾವು ಬ್ಲ್ಯಾಕ್ ಬಕ್ ಅಂತ ಕರಿತೀವಿ, ಇದಕ್ಕೆ ಫೇಮಸ್. ಆಮೇಲೆ ಇಲ್ಲಿ ಇನ್ನೊಂದು ಅಳಿನಂಚಲಿರ್ತಕ್ಕಂಥ ಸ್ಪೂನ್ ಬಿಲ್ಡ್ ಸ್ಟ್ಯಾಂಡ್ ಇಲ್ಲಿದೆ ನೋಡಿ. ಈಗ ಸ್ಪೂನ್ ಥರ ಇರುತ್ತೆ ಅದರ ಕೊಕ್ಕೆ, ಅದನ್ನು ಸ್ಪೂನ್ ಬಿಲ್ಡ್ ಸ್ಟ್ಯಾಂಡ್ಗೆ ಫೇಮಸ್. ಇದು ಪಾಯಿಂಟ್ ಕ್ಯಾಲಿಮರ್ ಫೇಮಸ್ ಇಲ್ಲಿ. ಸುಚೀಂದ್ರ ತೆರೂರ್ ಕನ್ಯಾಕುಮಾರಿ ಜಿಲ್ಲೆ, ಇದು ಜೌಗು ಪ್ರದೇಶದ ಕೊಡಿಯಾರ್ ನದಿಯ ನೀರಿನ ಮೂಲವಾಗಿದೆ. ಸುಚೀಂದ್ರ ತೆರೂರ್ ಇಲ್ಲಿ ನೋಡಿ, ಕೊಡಿಯಾರ್ ನದಿಯ ಮೂಲವಾಗಿದೆ. ಉದಯ್ ಮಾರ್ತಾಂಡ ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟು ಹರಿಯುವ ಬರುವ ಕೊರೆಯಾರ್ ಕಾಲುವೆ ಇರ್ತಕ್ಕಂಥ ಒಂದು ಪ್ರಮುಖ ಆಗಿರುತ್ತೆ. ಉದಯರ್, ಹೌದಾ. ಉದಯರ್ ಇಲ್ಲಿ ಬರುತ್ತೆ. ಕಾವೇರಿ ಬರ್ತಾ ಇದೆ ನೋಡಿ. ಇಲ್ಲಿ ಕಾವೇರಿ ಯಾರು ಬರ್ತಾ ಇದೆ ನೋಡಿ. ಕಾವೇರಿಗೆ ಎಷ್ಟಿದಾವೆ ಇಲ್ಲಿ ತಮಿಳುನಾಡಿನಲ್ಲಿ. ಪಿಚಾವರಂ ಇದೆ, ಹೌದಾ. ಕಾರವೆಟ್ಟಿ ಇದೆ. ಆಮೇಲೆ ಇಲ್ಲಿ ಇದೇ ಪ್ರದೇಶದಲ್ಲಿ ಯಾವುದು ವಡೂರು ಇದೆ. ಉದಯ ಮಾರ್ತಾಂಡಪುರಂ ಇದೆ, ಹೌದಾ. ಅಲ್ಲೇ ಬರುತ್ತೆ ಕಾವೇರಿ. ವಡೂರು ಅಲ್ಲೇ ಬರುತ್ತೆ ನೋಡಿ. ವಡೂರು ಇಲ್ಲೇ ಕಾವೇರಿ ನದಿ ಪ್ರದೇಶದಲ್ಲಿ. ಮೆಟ್ಟೂರು ಜಲಾನಯ ನೀರಿನ ಅವಲಂಬಿಸಿರುವ ಇದು ಕೃತಕ ಸರೋವರ. ವೆಲ್ಲೋಡ ಎನ್ನುವಂಥ ಪಕ್ಷಿಧಾಮ ಇದೇ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಪಕ್ಷಿಧಾಮವಾಗಿದ್ದು ಮೆಟ್ಟೂರು ಜಲಾನಯನ ಪ್ರದೇಶದಲ್ಲಿ ಬರುತ್ತೆ. ವೆಲ್ಲೋಡ ಪಕ್ಷಿಧಾಮ ಯಾವುದು, ವೆಲ್ಲೋಡೆ ಪಕ್ಷಿಧಾಮ, ಹೌದಾ. ಒಂದು ನಿಮಿಷ. ವೇದಾಂತ ವಡೂರು, ಓಕೆ ಇರಲಿ. ವೆಂಬನೂರು ಜೌಗು ಪ್ರದೇಶ. ವೆಂಬನೂರು ಎನ್ನುವಂಥ ಒಂದು ಜೌಗು ಪ್ರದೇಶ. ವೆಂಬನೂರು ಇಲ್ಲಿದೆ ನೋಡಿ. ದಿಸ್ ಇಸ್ ವೆಂಬನೂರು. ಕಮಲ ತಾವರೆಗೆ ಹೆಸರುವಾಸಿ ಆಗಿರ್ತಕ್ಕಂಥ ಇದು ಜಕನಾ ಹಕ್ಕಿಗಳಿಗೆ ಗೂಡು ಕಟ್ಟುವ ಪ್ರದೇಶ. ಇಲ್ಲಿದೆ ಹುಡುಗ, ಇಲ್ಲಿ ಕಮಲ ತಾವರೆಗಳ ರೀತಿ ಹೂಗಳ ಮೇಲೆ ಇದು ಗೂಡು ಕಟ್ಟುತ್ತೆ, ಜಕನಾ ಪಕ್ಷಿಗಳು. ಕರೆವೆಟ್ಟಿ ಪಕ್ಷಿಧಾಮ ಮಾನ್ಸೂನ್ ಮಳೆ ಮತ್ತು ಮೆಟ್ಟೂರು ಅಣೆಕಟ್ಟಿನ ನೀರನ್ನು ಒಳಗೊಂಡಿರ್ತಕ್ಕಂಥ ಕರೆವೆಟ್ಟಿ ಪಕ್ಷಿಧಾಮ ಇಲ್ಲೇ ಬರುತ್ತೆ. ಮೆಟ್ಟೂರು ನೋಡಿ ಏಸ್ ಬರ್ತವೆ ಕಾವೇರಿ ನದಿ ಹತ್ರ. ಲಾಂಗುಡ್ ಶೋಲಾ ಮೀಸಲು ಪ್ರದೇಶ ನೀಲಗಿರಿ ಬೆಟ್ಟ ಸಾಲಿನಲ್ಲಿ ಉಳಿದಿರುವ ಏಕೈಕ ನೈಸರ್ಗಿಕ ಶೋಲಾ ಪ್ರದೇಶವಾಗಿರುತ್ತೆ. ನೀಲಗಿರಿ ಬೆಟ್ಟಿನ ಸ್ಥಳದಲ್ಲಿ ಇರ್ತಕ್ಕಂಥ ಏಕೈಕ ಒಂದು ಶೋಲಾ ಲಾಂಗುಡ್ ಇಲ್ಲಿ, ಹೌದಾ. ಪೂರ್ವ ಪಶ್ಚಿಮ ಘಟ್ಟ ಸಂಧಿಸುವ ಪ್ರದೇಶದಲ್ಲಿ.
ಕಜುವೇಲಿ ಪಕ್ಷಿಧಾಮ. ಕಜುವೇಲಿ ಎನ್ನುವಂಥ ಒಂದು ಪಕ್ಷಿಧಾಮ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿರುತ್ತೆ. ಯಾವುದು? ಕಜುವೇಲಿ ಪಕ್ಷಿಧಾಮ, ಉಪ್ಪು ನೀರಿನ ಸರೋವರ. ನಂಜರಾಯನ್ ಪಕ್ಷಿಧಾಮ, ನಲ್ಲ ನದಿಯ ನೀರು ಈ ಪಕ್ಷಿಧಾಮಕ್ಕೆ ನೀರನ್ನು ಉಣಿಸುತ್ತಾ ಒಂದು ಪ್ರಮುಖ ಪಕ್ಷಿಧಾಮ ಆಗಿದೆ. ಯಾವುದು? ನಂಜರಾಜನ್ ಪಕ್ಷಿಧಾಮ. ನಂಜ, ಹೌದಾ? ಓಕೆ, ಈ ಕಡೆ ಬರುತ್ತಿಲ್ಲಿ ನಂಜರಾಯನ್ ಪಕ್ಷಿಧಾಮ. ತೇರ್ತಂಗಲ್ ಎನ್ನುವಂಥ ಒಂದು ಪಕ್ಷಿಧಾಮ ನೋಡಿ, ಎಷ್ಟಿದೆ ನೋಡಿ ತಮಿಳುನಾಡಿನಲ್ಲಿ. ತೇರ್ತಂಗಲ್ ರಣಹದ್ದುಗಳಿಗೆ ಹೆಸರುವಾಸಿ, ಈಜಿಪ್ತಿನ ರಣಹದ್ದು. ಸಕ್ಕರೆ ಕೊಟ್ಟೆ ಪಕ್ಷಿಧಾಮ, ಹೌದಾ? ಹೀಗೆ ಸಕ್ಕರೆ ಕೊಟ್ಟೆ ಎನ್ನುವಂಥ ಇನ್ನೊಂದು ಪಕ್ಷಿಧಾಮ. ಹೀಗೆ ಒಟ್ಟು ಈ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಪ್ರಮುಖ 20 ಇದ್ದಾವೆ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಇದು. ಎರಡನೇದು ಉತ್ತರ ಪ್ರದೇಶ, ಎರಡನೇದು UP 11. ಅಸ್ಸಾಂ ನೋಡಿ, ಅಸ್ಸಾಂ ಡೀಪರ್ ಬಿಲ್ ಇಲ್ಲಿದೆ ನೋಡಿ. ದಿಸ್ ಇಸ್ ಅಸ್ಸಾಂ ಡೀಪರ್ ಬಿಲ್. ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯ ಸಿಹಿ ನೀರಿನ ಸರೋವರವಾಗಿದ್ದು ಇಲ್ಲಿ ಮುಳುಗುವ ಬಾತುಕೋಳಿಗೆ ವೆರಿ ಫೇಮಸ್ ಇದೆ ನೋಡಿ. ಈ ಬಾತುಕೋಳಿಗೆ ಫೇಮಸ್ ಇದು. ಬಯರ್ ಅಂತ ಕರೀತಾರೆ. ಮಣಿಪುರ್ ಲೋಕಟೆಕ್ ವೆರಿ ಫೇಮಸ್. ತೇಲಾಡುವ ಸರೋವರ, ಕಿಬುಲಾಂಜಿಯೋ ರಾಷ್ಟ್ರೀಯ ಉದ್ಯಾನದಲ್ಲಿ ಬರ್ತಕ್ಕಂಥ ತೇಲಾಡುವ ಸರೋವರ. ಇಲ್ಲಿ ಸಾಂಗೈ ಜಿಂಕೆಗಳು ಫೇಮಸ್. ದಿಸ್ ಇಸ್ ಅ ಸಾಂಗೈ ಜಿಂಕೆಗಳು, ಸಾಂಗೈ ಡೀರ್ ಅಂತ ಕರಿತೀವಿ, ವೆರಿ ಫೇಮಸ್. ನೆಕ್ಸ್ಟ್ ಮಿಜೋರಂ. ದಿಸ್ ಇಸ್ ಮಿಜೋರಂ. ಪಾಲಾ, ಹೌದಾ? ಪಾಲಾ ಜೌಗು ಪ್ರದೇಶ. ಇಲ್ಲಿ ಹುಲಾಕ್ ಗಿಬ್ಬನ್ ಇಲ್ಲಿದೆ ನೋಡಿ. ದಿಸ್ ಇಸ್ ದ ಹುಲಾಕ್ ಗಿಬ್ಬನ್. ಮರ ಅತಿ ಉದ್ದವಾದ ಕೈನೊಳಗೊಂಡಿರ್ತಕ್ಕಂಥ ಬಾಲದಿಂದನೂ ಇದಾಡುತ್ತೆ, ಜೋತಾಡುತ್ತೆ. ಹುಲಾಕ್ ಗಿಬ್ಬನ್ ಫೇಮಸ್ ಇಲ್ಲಿ. ಆಮೇಲೆ ಫೆರ್ಸ್ ಎಲೆ ಕೋತಿ ಇಲ್ಲಿದೆ ನೋಡಿ. ಫೆರ್ಸ್ ಎಲೆ ಮೇಲೆ ಲೀಫ್ ಮೇಲೆ ಇರ್ತಕ್ಕಂಥ ಕೋತಿ ಇದು. ಅಲ್ಲಿ ತ್ರಿಪುರಾದಲ್ಲಿ ರುದ್ರಸಾಗರ್. ದಿಸ್ ಇಸ್ ಅ ತ್ರಿಪುರ, ರುದ್ರಸಾಗರ್, ಹೌದಾ? ರುದ್ರಸಾಗರ್. ಇಲ್ಲಿ ವಿಶೇಷವಾಗಿ ಗೋಮತಿ ನದಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಅಪರೂಪದ 3 ಪಟ್ಟಿಯ ರೂಫ್ಡ್ ಆಮೆ ಇಲ್ಲಿದೆ ನನಗೆ. 3 ಪಟ್ಟಿ, 1 2 3 ಪಟ್ಟಿಯ ರೂಫ್ಡ್ ಆಮೆಗಳಿಗೆ ಹೆಸರುವಾಸಿಯಾಗಿರುತ್ತೆ. ಈ ರೀತಿ ಭಾರತದ ಒಟ್ಟು ಎಷ್ಟು ಸರೋವರಗಳು? 98 ಸರೋವರಗಳು. ಭಾರತದ ಒಟ್ಟು 98 ರಾಮ್ಸಾರ್ ತಾಣಗಳನ್ನು ನಾವು ನೋಡೋಕೆ ಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟು. ಯಾವ ರಾಜ್ಯದಲ್ಲಿದ್ದಾವೆ ಅಂತ ಕೇಳ್ಬಿಡ್ತಾನೆ. ಅಲ್ಲಿರ್ತಕ್ಕಂಥ ಅಳಿವಿನಂಚಿನ ಪಕ್ಷಿಗಳಿಗೆ ಕೇಳ್ತಾನೆ, ಅಲ್ಲಿರ್ತಕ್ಕಂಥ ಆವಾಸ ಸ್ಥಾನದ ಪ್ರಾಣಿಗಳನ್ನು ಕೇಳ್ತಾನೆ. ಹೀಗೆ ಪ್ರತಿಯೊಂದನ್ನು ಸಹ ಕೇಳ್ಕೊಂತ ಹೋಗ್ತಾ ಭಾರತದ ಅತಿ ದೊಡ್ಡ ಮತ್ತು ಚಿಕ್ಕ ಹಳೆಯ ರಾಮ್ಸಾರ್ ತಾಣಗಳು ಅಂತ ಬಂದಾಗ ನೋಡಿ, ಅತಿ ದೊಡ್ಡ ಅಂತ ಬಂದಾಗ ನೋಡಿ, ಸುಂದರ್ಬನ್ಸ್ ಜೌಗು ಪ್ರದೇಶ ಅತಿ ದೊಡ್ಡದಿದಾಗುತ್ತೆ. ಸೆಕೆಂಡ್ ವೆಂಬನಾಡು ಜೌಗು ಪ್ರದೇಶ, ಕೇರಳದಲ್ಲಿ ಬರ್ತಕ್ಕಂಥ ವೆಂಬನಾಡು ಜೌಗು ಪ್ರದೇಶ ಆಗಿರುತ್ತೆ, ಹೌದಾ? ಹಳೆಯ ಅಂತ ಬಂದಾಗ ಇಲ್ಲಿ ವೆಂಬನಾಡು. ಆಮೇಲೆ ನೋಡಾಗ ಇಲ್ಲಿ ನೆಕ್ಸ್ಟ್ ಚಿಲ್ಕಾ ಸರೋವರ, ಉಪ್ಪು ನೀರಿನ ಅತಿ ದೊಡ್ಡ ಚಿಲ್ಕಾ ಸರೋವರ. ಸತ್ಕೋಸಿಯಾ ಕಮರಿ, ಕೊಲ್ಲೇರು ಸರೋವರ. ಸತ್ಕೋಸಿಯಾ ಒಡಿಸ್ಸಾ, ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶದಲ್ಲಿ ಅತಿ ದೊಡ್ಡ ಸರೋವರ. ಕೃಷ್ಣ ಮತ್ತು ಗೋದಾವರಿ ನದಿ ಮುಖಜ ಭೂಮಿಯ ನಡುವೆ ಕಂಡು ಬರ್ತಕ್ಕಂಥದ್ದಾಗಿರ್ತಕ್ಕಂಥದ್ದಿದೆ. ಈ ರೀತಿ ಭಾರತದ ರಾಮ್ಸಾರ್ ತಾಣಗಳಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಅಂತ ಬಂದಾಗ ಇಲ್ಲಿ ನೋಡಿ, ಚಿಕ್ಕ ರೇಣುಕಾ ಹಿಮಾಚಲ ಪ್ರದೇಶ್. ರೇಣುಕಾ 0.2 ಅಷ್ಟೇ. ಇದು ಏನು ಸ್ಕ್ವೇರ್ ಏನದಾಗಿರುತ್ತೆ, ಆ ಒಂದು ಚದುರ ಕಿಲೋಮೀಟರ್ನ ಒಳಗೊಂಡಿರುತ್ತೆ. ವೆಂಬನೂರು ಜೌಗು ಪ್ರದೇಶ ತಮಿಳುನಾಡು, ಅದನ್ನು 0.2. ತೆರಂಗಲ್ ಪಕ್ಷಿಧಾಮ ತಮಿಳುನಾಡು. ವೇದಾಂತ ಇದು ತಮಿಳುನಾಡು. ನಂದ ಸರೋವರ ಗೋವಾದಲ್ಲಿ ಬರ್ತಕ್ಕಂಥದ್ದು, ನಿಮಗೆ ಗೊತ್ತು, ಜುವಾರ್ ನದಿ ದಡದ ಮೇಲೆ ಬರುತ್ತಲ್ವ, ಗೋವಾದಲ್ಲಿ ನಂದ. ನೆಕ್ಸ್ಟ್ ನೋಡಿ, ಅತ್ಯಂತ ಹಳೆಯ ಮತ್ತು ಇತ್ತೀಚಿನ ರಾಮ್ಸಾರ್ ತಾಣ. ಹಳೆ ನೋಡಿ ಚಿಲ್ಕಾ, ಇದೂ ಆಗುತ್ತೆ. ಕಿಯೋಲಾಡಿಯೋ ನೋಡಿ 281, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಮತ್ತು ಚಿಲ್ಕಾ 281ರಲ್ಲಿ ಫಸ್ಟ್ ಭಾರತ ಅವಾಗೇ ಸೇರ್ಪಡೆಯಾಗಿದ್ದು. ಸ್ಟಾರ್ಟ್ ಆಗಿದ್ದು 71 ಫೆಬ್ರವರಿ 2. ಆಮೇಲೆ ನೆಕ್ಸ್ಟ್ ಜಾರಿಗೆ ಬಂದಿದ್ದು 75. ಭಾರತ ಅದ್ರಾಗ ಹೋಗಿದ್ದು 81. 2026 ಕೊಟ್ಟು 98 ಇದ್ದಾವೆ. ಇವು ಅವಾಗ ಫಸ್ಟ್ ಇವೆರಡು ಆಯ್ಕೆ ಆಗಿದ್ದು. ಭಾರತದ ಹೊಸ ರಾಮ್ಸಾರ್ ತಾಣಗಳು ನೋಡೋಣ, ಇತ್ತೀಚೆಗೆ 5 ಆಗಿದ್ದಾವೆ ಸೇರ್ಪಡೆ. ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ, ಚಾರಿದಂಡ್ ಗುಜರಾತ್, ಸಿಲಿಸೇರಿ ಸರೋವರ ರಾಜಸ್ಥಾನ್, ಕೋಪ್ರಾ ಜಲಾನಯನ ಬಂದಾಗ ಛತ್ತೀಸ್ಗಢ, ಗೋಗಾಬಿಲ್ ಅಂತ ಬಂದಾಗ ಬಿಹಾರ್. ಈ ರೀತಿ 2026 ಇದು ಭಾಳ ಇಂಪಾರ್ಟೆಂಟು. ಈ ನೆಕ್ಸ್ಟ್ ಬರುವ ಎಕ್ಸಾಮ್ನಲ್ಲಿ ಕೇಳುವ ಚಾನ್ಸ್ ಇರುತ್ತೆ. ಭಾರತದ ಅತಿ ದೊಡ್ಡ ಬಂದರೆ ಸುಂದರ್ಬನ್ಸ್, ಪ್ರಥಮ ಬಂದರೆ ಕಿಯೋಲಾಡಿಯೋ ಮತ್ತು ಯಾವುದು ಇನ್ನೊಂದು ಚಿಲ್ಕಾ. ಅತಿ ಚಿಕ್ಕ ಬಂದರೆ ಹರಿಕೆ, ಅತಿ ಹೆಚ್ಚು ಬಂದರೆ ಉತ್ತರ ಪ್ರದೇಶ, ತಮಿಳುನಾಡು. ಎರಡನೇ ಅತಿ ಹೆಚ್ಚು ಬಂದರೆ ಯಾವುದಾಗುತ್ತೆ? ಉತ್ತರ ಪ್ರದೇಶ ಆಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 4 ಅಂತ ನಿಮಗೆ ಗೊತ್ತು. ಈ ರೀತಿ ಗೊತ್ತಿರಲಿ, ಇವು ಪ್ರಮುಖ ಏನಾಗಿರ್ತವೆ ಪಕ್ಷಿಧಾಮಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇದು ಭಾರತದ ರಾಮ್ಸಾರ್ ತಾಣಗಳು ಒಟ್ಟು 98 ಗೊತ್ತಿರಲಿ. ರಾಮ್ಸಾರ್ ಎಲ್ಲಿ ನಡೆಯಿತು, ಯಾಕೆ ನಡೆಯಿತು, ಅದರ ಉದ್ದೇಶ ಏನು, ಪ್ರತಿಯೊಂದು ಸಹ ನಿಮಗೆ ಈ ತರಗತಿಯಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಇದನ್ನು ಸರಿಯಾದ ನೋಟ್ಸ್ ಮಾಡಿಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೆ ಹಂಚಿಕೊಳ್ಳಿ. ನನ್ನ ಪ್ಲೇಲಿಸ್ಟಿಗೆ ಬನ್ನಿ, ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತವೆ.
ಹಾಗಾದರೆ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದ.